ಹಾಯ್ ಹಲೋ ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಉಮೇಶ್ ಎನ್ ಬಿ. ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖಾಂತರವಾಗಿ ಅರ್ಥಶಾಸ್ತ್ರದ ವಿಷಯವನ್ನ. ಬಂಧುಗಳೇ, ಈ ದಿನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕಂಡು ಬರುವ ಅನೇಕ ಒಂದು ಸಿದ್ಧಾಂತಗಳನ್ನ ನೋಡುವುದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಯಾರು ಈ ಒಂದು ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಆದಷ್ಟು ಬೇಗ ಈ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಯಾರು ಇದುವರೆಗೂ ಹಿಂದಿನ ವಿಡಿಯೋಗಳನ್ನ ವೀಕ್ಷಣೆ ಮಾಡಲಿ ಆದಷ್ಟು ಬೇಗ ನೋಡಿ. ಯಾಕೆ ನೋಡ್ರಿ ಅಂತ ಹೇಳ್ತೀನಿ ಅಂದ್ರೆ, ಈ ಎಕನಾಮಿಕ್ಸ್ ಅನ್ನೋದು ಒಂದು ಚೈನ್ ಸಿಸ್ಟಮ್ ಇದ್ದಂಗೆ. ಯಾವುದೋ ಒಬ್ಬ ಅರ್ಥಶಾಸ್ತ್ರಜ್ಞ ತನ್ನದ ಆದಂತ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಸಿದ್ಧಾಂತವನ್ನ ನೀಡಿದ್ದಾನೆ ಅಂತ ಆದಲ್ಲಿ ಆ ಸಿದ್ಧಾಂತದಲ್ಲಿರುವ ಲೋಪದೋಷಗಳನ್ನ ಆಧರಿಸಿ ಅನೇಕ ಅರ್ಥಶಾಸ್ತ್ರಜ್ಞರು ಮಾತ್ರ ಟೀಕೆ ಮಾಡುವುದರ ಮುಖಾಂತರವಾಗಿ ತಮ್ಮದೇ ಆದಂತಹ ಹೊಸ ಸಿದ್ಧಾಂತಗಳನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ಒಂದೇ ಸಿದ್ಧಾಂತ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಮುಂಬರುವಂತ ಎಲ್ಲಾ ಸಿದ್ಧಾಂತಗಳು ಅರ್ಥ ಆಗುತ್ತೆ ಅಂತ ಅರ್ಥ. ಆ ಉದ್ದೇಶದಿಂದಾಗಿ ಏನ್ ಮಾಡಬೇಕು ಅಂದ್ರೆ, ನಾ ಹಿಂದೆ ಮಾಡಿರುವಂತ ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಈ ವಿಡಿಯೋಗಳು ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಯ್ತು. ಈಗ ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣಪ್ಪ ಅಂದ್ರೆ, ಈಗ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ನಿಯಮ ಅಂತ ಏನ್ ನೋಡಿದ್ವಿ, ಅದೇ ರೀತಿಯಾಗಿ ಸ್ಥಾನಸೂಚಕ ತುಷ್ಟಿಗುಣ ನಿಯಮ ಅಂತ ಏನ್ ನೋಡಿದ್ವಿ. ಈ ಸಂಖ್ಯಾಸೂಚಕ ತುಷ್ಟಿಗುಣ ನಿಯಮ ಮತ್ತು ಸ್ಥಾನಸೂಚಕ ತುಷ್ಟಿಗುಣ ನಿಯಮದಲ್ಲಿ ಹಲವಾರು ಲೋಪದೋಷಗಳಿದ್ದವು. ಏನಪ್ಪಾ ಅಂದ್ರೆ, ಒಂದು ಉದಾಹರಣೆಗೆ ಅಂತ ಆದ್ರೆ, ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ ನಾವೆಲ್ಲ ನೋಡ್ದಂಗೆ ಏನೋ ಅಲ್ಲೊಂದು ಊಹೆಯನ್ನ ಮಾಡ್ಕೊಂಡಿದ್ವಿ, ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ವಿ. ಏನು, ಒಂದು ತುಷ್ಟಿಗುಣವನ್ನ ಅಳೆಯಬಹುದು ಅನ್ನುವಂತ ಒಂದು ಕಲ್ಪನೆ ಮಾಡ್ಕೊಂಡಿದ್ವಿ. ಅನೇಕ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಆ ಕಲ್ಪನೆಯನ್ನ ಟೀಕೆ ಮಾಡ್ತಾರೆ. ಏನಂತ ಮಾಡ್ತಾರ ಅಂದ್ರೆ, ತುಷ್ಟಿಗುಣವನ್ನ ಅಳೆಯುವುದು ಒಂದು ಮೂರ್ಖವಾದಂತಹ ಕೆಲಸ ಅಂತ ಹೇಳ್ತಾರೆ. ಹೌದಿಲ್ಲ, ಮೂರ್ಖವಾದಂತಹ ಒಂದು ಕಾರ್ಯ ಅಂತ ಹೇಳ್ತಾರೆ. ಆ ಉದ್ದೇಶದಿಂದಾಗಿ ಈ ಒಂದು ಸ್ಥಾನಸೂಚಕ ತುಷ್ಟಿಗುಣ ನಿಯಮ ಆಗಿರ್ಬೋದು, ಅದೇ ರೀತಿಯಾಗಿ ಸಂಖ್ಯಾಸೂಚಕ ತುಷ್ಟಿಗುಣ ನಿಯಮ ಆಗಿರ್ಬೋದು, ಅವೆರಡಕ್ಕಿಂತ ಅಭಿವೃದ್ಧಿ ಹೊಂದಿದಂತಹ ಒಂದು ಹೊಸದಾದಂತಹ ಒಂದು ಸಿದ್ಧಾಂತ ಅನ್ನೋದು ಕಂಡು ಬರುತ್ತೆ. ಅದನ್ನೇ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅಂತ ನಾವೆಲ್ಲ ನೋಡ್ಬೋದು. ಏನದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ, ಇದನ್ನೆಲ್ಲ ಯಾರು ಕೊಟ್ರು ಅಂತ ನೋಡ್ತಾ ಹೋದ್ರೆ, ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ, ವರ್ತನ ಸ್ಥಾನಸೂಚಕ ತುಷ್ಟಿಗುಣ ನಿಯಮ ಅಂತ ಕರೀತಾರೆ. ವರ್ತನ ಸ್ಥಾನಸೂಚಕ ತುಷ್ಟಿಗುಣ ನಿಯಮ ಅಂದ್ರೆ, ಅನುಭೋಗಿ ಯಾವ ರೀತಿಯಾಗಿ ತನ್ನ ವರ್ತನೆಯನ್ನ ಮಾರುಕಟ್ಟೆಯಲ್ಲಿ ತೋರ್ತಾನೆ, ಯಾವ ರೀತಿಯಾಗಿ ಒಂದು ಮಾರುಕಟ್ಟೆಯಲ್ಲಿ ಅನುಭೋಗಿಯನ್ನು ತನ್ನ ಒಲವನ್ನ ತೋರ್ತಾನೆ ಅಂತ ತಿಳಿಸ್ಕೊಳ್ಳೋದೇ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ. ಅರ್ಥ ಆಯ್ತು. ಅಂದ್ರೆ ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅವನ್ನ ಸಾಮ್ಯುಯೆಲ್ಸನ್ ಅನ್ನುವಾತ, ಯಾರು ಈ ಸಾಮ್ಯುಯೆಲ್ಸನ್ ಅನ್ನುವಾತ ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವನ್ನ ನಮಗೆ ತಿಳಿಸ್ಕೊಡ್ತಾನೆ ಅಂತ ಹೇಳಬಹುದು. ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿಯನ್ನ ಬಿಟ್ಟು ತನ್ನಲ್ಲಿರುವಂತ ಸೀಮಿತ ಆದಾಯ ಸೀಮಿತ ಆದಾಯ ಅಂದ್ರೆ, ಅಲ್ಲೇನು ಮಾರುಕಟ್ಟೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಏನು ಖರ್ಚು ಮಾಡ್ಲಿಕ್ಕೆ ಇರುವಂತ ನಮ್ಮ ಹಣ ಅನ್ನೋದು ಏನಿರುತ್ತಲ್ಲ, ಅದು ಒಂದು ಸೀಮಿತವಾಗಿರುತ್ತೆ. ಹೌದಿಲ್ಲ, ಅದನ್ನ ಮಾರುಕಟ್ಟೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕಡೆ ಇರುವಂತಹ ಹಣ ಸೀಮಿತವಾಗಿರುವುದರಿಂದ ಅದನ್ನ ಅನುಭೋಗಿಯ ಆದಾಯ ಅಂತ ಕರೀತೇವೆ. ಅಂದ್ರೆ ಖರ್ಚು ಮಾಡ್ಲಿಕ್ಕೆ ಇರುವಂತ ಆದಾಯ. ಆ ಸೀಮಿತ ಆದಾಯದ ಒಳಗೆ ಮಾರುಕಟ್ಟೆಯಲ್ಲಿರುವಂತಹ ವಿವಿಧ ಸರಕುಗಳನ್ನ ವಿವಿಧ ಬೆಲೆಗಳಲ್ಲಿ ತನ್ನ ಒಲವನ್ನ ಯಾವ ರೀತಿಯಾಗಿ ತೋರ್ತಾನೆ ಅಂತ ತಿಳಿಸೋದನ್ನ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅಂತ ಕರಿತೇವೆ. ಅದನ್ನ ವರ್ತನ ಸ್ಥಾನಸೂಚಕ ತುಷ್ಟಿಗುಣ ನಿಯಮ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಇರ್ತಾನೋ ಅಂತ ಆದ್ರೆ ಏನು, ಒಬ್ಬ ವ್ಯಕ್ತಿ ಅನ್ನೋದು ಇರ್ತಾನೋ, ಆ ವ್ಯಕ್ತಿನ ಒಂದು ಮಾರುಕಟ್ಟೆಗೆ ಬಿಡೋದಪ್ಪ. ಅಂದ್ರೆ ಒಂದು ಸಂತೆ ಕಳಿಸೋದು, ಅವ್ನಿಗೆ ಇಂತಿಷ್ಟು ಪ್ರಮಾಣದ ಹಣ ಅಂತ ಒಂದು 1000 ರೂಪಾಯಿನ ಕೊಟ್ಟು ಕಳಿಸಿದೀವಿ ಅಂತ ಇಟ್ಕೊಳ್ಳಿ. ಆ 1000 ರೂಪಾಯಿದಲ್ಲಿ ಆ ಅನುಭೋಗಿ ಯಾವ ಯಾವ ವಸ್ತುಗಳನ್ನು ಯಾವ ಯಾವ ಬೆಲೆಯಲ್ಲಿ ಎಷ್ಟು ಪ್ರಮಾಣ ತಗೊಳ್ತಾನೋ ಅನ್ನೋದನ್ನ ಪ್ರಾಯೋಗಿಕವಾಗಿ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಂದ್ರೆ ಅದು ಸಾಮ್ಯುಯೆಲ್ಸನ್ ಅಂತ ಹೇಳ್ಬೋದು. ಇದನ್ನ ಏನ್ ಮಾಡೋದು, ಪ್ರಾಯೋಗಿಕವಾಗಿ, ಹೌದಿಲ್ಲ, ಪ್ರಾಯೋಗಿಕವಾಗಿ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಂದ್ರೆ ಇದು ಸಾಮ್ಯುಯೆಲ್ಸನ್. ಒಂದ್ ಸಂತಿಗೆ ಒಬ್ಬ ವ್ಯಕ್ತಿನ ಬಿಡುವುದರ ಮುಖಾಂತರವಾಗಿ, ಒಂದು ಮಾರುಕಟ್ಟೆಗೆ ಏನೋ ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿನ ಬಿಟ್ಟು ಅವ್ ಯಾವ ರೀತಿ ತನ್ನ ಸರಕನ್ನ ತಗೊಳ್ತಾನೋ, ತನ್ನಲ್ಲಿರುವಂತಹ ಸೀಮಿತ ಆದಾಯವನ್ನ ಬಳಸಿಕೊಂಡು ಅಂತ ತಿಳಿಸೋದೇ ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ. ಇದು ಸಿದ್ಧಾಂತಗಳ ರೂಪದಲ್ಲಿಯೂ ಇದೆ, ಅದೇ ರೀತಿಯಾಗಿ ಪ್ರಾಯೋಗಿಕವಾಗಿಯೂ ಕೂಡ ಇದೆ. ತದನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಆಯ್ತು. ಈ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಆದ್ಮೇಲೆ ತಾರ್ಕಿಕ ನಿರ್ಣಯದ ಸಿದ್ಧಾಂತ ಅಂತ ಬರ್ತದೆ. ಏನು ತಾರ್ಕಿಕ ನಿರ್ಣಯದ ಸಿದ್ಧಾಂತ ಅಂದ್ರೆ, ಈ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಆದ್ಮೇಲೆ ತಾರ್ಕಿಕ ನಿರ್ಣಯದ ಸಿದ್ಧಾಂತ ಅಂತ. ಇದೇನು ತಾರ್ಕಿಕ ನಿರ್ಣಯದ ಸಿದ್ಧಾಂತ? ಏನು, ಸಾಮ್ಯುಯೆಲ್ಸನ್ ಅವರು ಏನ್ ಹೇಳಿದ, ಒಂದು ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿಯನ್ನ ಬಿಟ್ರೆ ಆತನ ಒಲವು ಯಾವ ರೀತಿಯಾಗಿ ತೋರ್ಪಡಿಸ್ತಾನ ಅನ್ನೋದನ್ನ ತಿಳಿಸೋದೇ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅಂತ ನಾವೆಲ್ಲ ನೋಡಿದ್ವಿ. ಅಂದ್ರೆ ಸಾಮ್ಯುಯೆಲ್ಸನ್ ಏನ್ ಹೇಳ್ತಾನ, ಒಬ್ಬ ಅನುಭೋಗಿಯನ್ನು ಒಂದು ಮಾರುಕಟ್ಟೆಯಲ್ಲಿ ಬಿಟ್ಟಾಗ ಆತನ ಆ ಒಂದು ಏನು ಒಲವು ಅನ್ನೋದನ್ನ ಪ್ರಾಯೋಗಿಕವಾಗಿ
ಮೊದಲ ಪ್ರಾಯೋಗಿಕವಾಗಿ ತೋರ್ಪಡಿಸುತ್ತಾನೆ ಅಂತ ಹೇಳ್ಬೋದು. ಅದನ್ನ ಏನಂತ ಕರೀತಾರೆ, ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿ ತನ್ನ ಒಲವನ್ನ ತೋರ್ತಾನ ಅಂತ ಸಾಮರಸ್ಯ ಹೇಳ್ತಾನ. ಅದನ್ನ ಏನ್ ಮಾಡ್ತಾನೆ ಇಲ್ಲಿ ತರ್ಕಬದ್ಧವಾಗಿ ಹಿಗ್ಸ್ ಅನ್ನುವಂತ ಮೊದಲ ಹಿಗ್ಸ್ ಅನ್ನುವಾತ ಏನ್ ಮಾಡ್ತಾನಪ್ಪ ಅಂದ್ರೆ 1939ರಲ್ಲಿ ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಎಂಬ ಒಂದು ಗ್ರಂಥದ ಮುಖಾಂತರವಾಗಿ ಏನ್ ಮಾಡ್ತಾನಂದ್ರೆ ಈ ಒಂದು ತಾರ್ಕಿಕ ನಿರ್ಣಯದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನ. ಯಾರು? ಹಿಗ್ಸ್ ಅನ್ನುವಾತ. ಈ ತಾರ್ಕಿಕ ನಿರ್ಣಯ ಸಿದ್ಧಾಂತವನ್ನ ಹಿಗ್ಸ್ 1939ರಲ್ಲಿ 1939ರಲ್ಲಿ ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಎಂಬ ಒಂದು ಸಿದ್ಧಾಂತವನ್ನ ಒಂದು ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ತಾರ್ಕಿಕ ನಿರ್ಣಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಏನು ತಾರ್ಕಿಕ ನಿರ್ಣಯ ಸಿದ್ಧಾಂತ ಅಂದ್ರೆ ಒಬ್ಬ ಅನುಭೋಗಿಯನ್ನ ಒಂದು ಮಾರುಕಟ್ಟೆ ಒಳಗೆ ಬಿಟ್ವಿ ಅಂತ ಆದ್ರ ಅರ್ಥಾತ್ ಒಬ್ಬ ಅನುಭೋಗಿನ ಒಂದು ಮಾರುಕಟ್ಟೆ ಒಳಗೆ ಬಿಟ್ರೆ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಆತನ ಒಲವು ಅನ್ನೋದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದನ್ನೇ ಈ ಒಂದು ಹಿಗ್ಸ್ ತಿಳಿಸ್ಕೊಡ್ತಾನ. ಅಂದ್ರೆ ಇದೊಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವನ್ನ ಟೀಕೆ ಮಾಡ್ತಾನ. ಅರ್ಥಾತ್ ನೀವೇನ್ ಹೇಳಿದ್ರಿ, ಒಲವನ್ನ ತೋರ್ತಾನ ಅಂತ ಹೇಳಿದ್ರಿ. ಆದ್ರೆ ನೀವೇನ್ ಮಾಡೋದು, ಬದಲಾವಣೆ ಆಗುತ್ತೆ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಒಲವು ಅಂತ. ಈಗ ಹಾವೇರಿ ಪೇಟೆಗೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ಅನುಭೋಗಿಯನ್ನು ಕಳಿಸಿದ್ವಿ ಅಂತ ಆದ್ರೆ ಆತ ತೋರುವಂತ ಏನದು ಒಲವು ಅನ್ನೋದು ಈಗೇನೋ ಒಂದು ಮಾವಿನ ಹಣ್ಣನ್ನ ಕೊಳ್ತಾನಂತ ಇಟ್ಕೋರಿ ಹಾವೇರಿ ಪೇಟೆಗೆ. ಬಟ್ ದಾವಣಗೆರೆಗೆ ಕಳಿಸಿದ್ವಿ ಅಂದ್ರೆ ಅಲ್ಲಿ ಏನ್ ಕೊಳ್ತಾನ, ಒಂದು ಬೆಣ್ಣೆ ದೋಸೆನ ತಗೊಳ್ತಾನೋ, ಇಲ್ಲ ಹಣ್ಣು ತಗೊಂಡಾನೋ ಅಂದ್ರೆ ಅಲ್ಲ ಒಂದು ಬೆಣ್ಣೆ ದೋಸೆನ ತಗೊಳ್ತಾನೋ. ಅಂದ್ರೆ ಆತನ ಒಲವು ಅನ್ನೋದು ಬದಲಾವಣೆ ಆಗುತ್ತೆ. ಅದು ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಆತನ ಒಲವು ಅನ್ನೋದು ಬದಲಾವಣೆ ಆಗುತ್ತೆ ಅಂದ್ರೆ ತರ್ಕಬದ್ಧವಾಗಿ ತಿಳಿಸಿದಂತ ವ್ಯಕ್ತಿ ಅಂದ್ರೆ ಹಿಗ್ಸ್. ಅದು 1939ರಲ್ಲಿ ಅದು ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಎಂಬ ಒಂದು ತನ್ನ ಒಂದು ಪುಸ್ತಕದ ಮುಖಾಂತರವಾಗಿ ತಾರ್ಕಿಕ ನಿರ್ಣಯ ಸಿದ್ಧಾಂತವನ್ನ ತಿಳಿಸ್ಕೊಡ್ತಾನೆ. ಇದೇ ತಾರ್ಕಿಕ ನಿರ್ಣಯ ಸಿದ್ಧಾಂತದಲ್ಲಿ ಎರಡು ರೀತಿಯಾಗಿ ನಾವು ಅಧ್ಯಯನ ಮಾಡ್ತೀವಿ. ಏನಪ್ಪಾ ಅದು ಅಂದ್ರೆ ಒಂದು ಪ್ರಬಲ ಇನ್ನೊಂದು ದುರ್ಬಲ ಅಂತ. ಒಂದು ಪ್ರಬಲ ಇನ್ನೊಂದು ದುರ್ಬಲ ನಿರ್ಣಯ ಸಿದ್ಧಾಂತ ಅಂತ. ಒಂದು ಪ್ರಬಲ ಇನ್ನೊಂದು ದುರ್ಬಲ ಅಂತ. ಏನು ಪ್ರಬಲ ಅಂದ್ರೆ ಏನು ಅಂತ? ಪ್ರಬಲ ಅಂದ್ರೆ ಔದಾಸೀನ ವಕ್ರರೇಖೆ ಅಂದ್ರೆ ಹಿಗ್ಸ್ ಹೇಳಿರುವಂತಹ ಔದಾಸೀನ ವಕ್ರರೇಖೆಯಲ್ಲಿ ಕೆಲವು ಲೋಪದೇಶಗಳದಾವು ಅಂತ ಹೇಳ್ತೇವೆ. ಏನು ಆ ಒಂದು ಔದಾಸೀನೆಯ ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ, ಇಲ್ಲರ ತಗೊಳ್ರಿ ಅಥವಾ ಔದಾಸೀನ ವಕ್ರರೇಖೆಯ ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ ಆ ರೇಖೆಯ ಮೇಲಿರುವ ಎಲ್ಲ ಬಿಂದುವಲ್ಲಿ ಏನಾಗುತ್ತೆ, ಸಮಾನವಾದ ತುಷ್ಟಿಗುಣ ಅನ್ನೋದು ಸಿಗುತ್ತೆ ಅಂತ ಔದಾಸೀನ ವಕ್ರರೇಖೆ ಹೇಳ್ತೈತಿ. ಬಟ್ ಅದು ಯಾವ ರೀತಿಯಾಗಿ ಅಂದ್ರೆ ಅದೊಂದು ದುರ್ಬಲವಾದದ್ದು ಅಂತ. ಅದು ದುರ್ಬಲವಾದಂತ ಸಿದ್ಧಾಂತ ಅಂತ. ಅಂದ್ರೆ ಯಾವುದೇ ಬಿಂದುವನ್ನು ತಗೊಂಡು ಸೇಮ್ ತುಷ್ಟಿಗುಣ ಸಿಗುತ್ತೆ, ಯಾವ ಒಂದು ಹೆಚ್ಚು ಒಂದು ಕಡಿಮೆ ಸಿಗಲ್ಲ. ಆ ಉದ್ದೇಶದಿಂದಾಗಿ ಇದೊಂದು ದುರ್ಬಲವಾದಂತಹ ಸಿದ್ಧಾಂತ ಅಂತ ಟೀಕೆ ಮಾಡಲಾಗುತ್ತೆ. ಇನ್ನು ಪ್ರಬಲ ಸಿದ್ಧಾಂತ ಅಂತ ಯಾವುದು ಅಂತ ಕರೀತಾರೋ ಅಂದ್ರೆ ಸಾಮರಸ್ಯನ್ ಅವರ ಹೇಳಿದ್ನಲ್ಲ ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ. ಈ ಸಿದ್ಧಾಂತ ಏನಾಗಿದೆ, ಸಿದ್ಧಾಂತಗಳ ರೂಪದಲ್ಲಿಯೂ ಕೂಡ ಇದೆ. ಅದೇ ರೀತಿಯಾಗಿ ಏನಾಗಿದೆ, ಒಂದು ಪ್ರಚಲಿತ ಕೂಡ ಇದೆ. ಅಂದ್ರೆ ಸಿದ್ಧಾಂತಗಳ ರೂಪದಲ್ಲಿಯೂ ಇದೆ ಮತ್ತೆ ಪ್ರಾಯೋಗಿಕವಾಗಿ ಇದೆ. ಇದನ್ನ ಏನ್ ಮಾಡೋದು, ಪರೀಕ್ಷೆ ಮಾಡಬಹುದು. ಮೊದಲ ಒಂದು ಒಬ್ಬ ವ್ಯಕ್ತಿಯನ್ನ ಒಂದು ಮಾರುಕಟ್ಟೆಗೆ ಬಿಡುವುದರ ಮುಖಾಂತರವಾಗಿ ಆತನ ಒಲವು ಯಾವ ರೀತಿ ಇದೆ ಅನ್ನೋದನ್ನ ಇದು ತಾನಾಗಿ ಹೇಳ್ಕೊಡುತ್ತೆ. ಗೊತ್ತಿಲ್ಲ, ಇದನ್ನೇನು ಸಿದ್ಧಾಂತಗಳ ರೂಪದಲ್ಲಿ ಮಾತ್ರ ಅಷ್ಟೇ ಇಲ್ಲ. ಆದ್ದರಿಂದ ಇದನ್ನ ಏನಂತ ಕರೀತಾರೆ, ಪ್ರಬಲ ನಿರ್ಣಯ ಸಿದ್ಧಾಂತ ಅಂತ ಕರೀತಾರೆ. ಇದನ್ನ ದುರ್ಬಲ ಅಂದ್ರೆ ಔದಾಸೀನ ದುರ್ಬಲ ನಿರ್ಣಯ ಸಿದ್ಧಾಂತ ಅಂತ ಕರೀತಾರೆ. ಅರ್ಥ ಆಯ್ತು? ಇದೇ ಪ್ರಬಲ ಮತ್ತು ದುರ್ಬಲ. ಏನಿಲ್ಲ, ತಾರ್ಕಿಕ ನಿರ್ಣಯ ಸಿದ್ಧಾಂತ ಅಂದ್ರೆ ಇಲ್ಲಿ ಏನಾಗುತ್ತೆ, ತರ್ಕವಾಗಿ ಹಿಗ್ಸ್ ಅವರು 1939 ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಎಂಬ ಗ್ರಂಥದಲ್ಲಿ ಹೇಳ್ತಾರೆ. ಏನಂದ್ರೆ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಅನುಭೋಗಿ ಒಲವು ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ತಾನ. ಅದೇ ರೀತಿಯಾಗಿ ಮುಂದುವರೆದು ಏನ್ ಹೇಳ್ತಾರಪ್ಪ ಅಂದ್ರೆ ಯಾವಾಗ್ಲೂ ಪ್ರಬಲ ಮತ್ತು ದುರ್ಬಲ. ಅರ್ಥಾತ್ ಪ್ರಬಲ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಎರಡು ವಿಭಾಗಗಳನ್ನು ಮಾಡ್ತೀವಿ. ಒಂದು ಪ್ರಬಲ ಅಂದ್ರೆ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅನ್ನೋದು ಒಂದು ಪ್ರಬಲವಾಗಿದೆ. ದುರ್ಬಲ ಅಂದ್ರೆ ಹಿಗ್ಸ್ ಅವರ ಒಂದು ಔದಾಸೀನ ವಕ್ರರೇಖೆ ಅನ್ನೋದು ಏನಾಗಿದೆ, ದುರ್ಬಲವಾಗಿದೆ ಅಂತ ಹೇಳ್ತೇವೆ. ಆದ್ರ ಇಲ್ಲಿ ಹಿಗ್ಸ್ ಅವರು ಏನ್ ಹೇಳ್ತಾರ ಅಂದ್ರ ಪ್ರತಿಯೊಂದು ಸರಕಿಗೂ ಏನ್ ಕೊಡಬಹುದು, ರ್ಯಾಂಕ್ ಗಳನ್ನ ಕೊಡಬಹುದು. ಪ್ರತಿಯೊಂದು ಸರಕಿಗೂ ರ್ಯಾಂಕ್ ಗಳನ್ನ ಕೊಡಬಹುದು. ಆ ರ್ಯಾಂಕ್ ಗಳನ್ನ ಕೊಡ್ಬೇಕಂದ್ರೆ ಅಂಕಿ ಸಂಖ್ಯೆಗಳ ಮುಖಾಂತರ ಒಂದು ಸಂಖ್ಯೆಯನ್ನು ಕೊಡಬಹುದು. ರ್ಯಾಂಕ್ ಅನ್ನು ಕೊಡ್ಬೇಕಂದ್ರೆ ಸಂಖ್ಯೆಗಳನ್ನ ಕೊಡಬಹುದು.
ಪ್ರತಿಯೊಂದು ಸರಕಿಗೂ ಒಂದು ಸಂಖ್ಯೆಯನ್ನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಸರಕಿಗೂ ಒಂದು ಸಂಖ್ಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಗುಂಪಿನಲ್ಲಿದ್ದಾಗ ಅಂದ್ರೆ ಗುಂಪಿಗೆ ಆ ರೀತಿಯಾಗಿ ಏನ್ ಮಾಡಬೇಕು, ಸಂಖ್ಯೆಗಳನ್ನ ನೀಡುವುದು ಅಥವಾ ರ್ಯಾಂಕ್ ಗಳನ್ನ ನೀಡುವುದು ಏನಾಗಿರುತ್ತೆ ಅಂದ್ರೆ ಅದೊಂದು ಕೆಟ್ಟದಾಗಿರುತ್ತೆ ಅಂತ. ಅದೊಂದು ಏನಾಗಿರುತ್ತೆ, ಕೆಟ್ಟದಾಗಿರುತ್ತೆ, ಅದು ಸರಿ ಆಗೋದಿಲ್ಲ, ಸರಿ ಹೊಂದುವುದಿಲ್ಲ ಅನ್ನೋದನ್ನ ಈ ಒಂದು ಹಿಗ್ಸ್ ರವರು ಹೇಳ್ತಾರೆ ಅಂತ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ಬ್ಯಾಂಡ್ ವ್ಯಾಗನರ್ ಪರಿಣಾಮ ಅಂತ ಬರುತ್ತೆ. ಏನು ಬ್ಯಾಂಡ್ ವ್ಯಾಗನ್ ಪರಿಣಾಮ ಅಂತ? ಏನು ಬ್ಯಾಂಡ್ ವ್ಯಾಗನ್ ಪರಿಣಾಮ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಸರಕನ್ನ ಕೊಂಡ್ರೆ, ಬ್ಯಾಂಡ್ ವ್ಯಾಗನ್ ಪರಿಣಾಮ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸರಕನ್ನ ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಅದೇ ಸರಕನ್ನ ಕೊಳ್ಳೋದು. ಈಗ ನಾವೊಂದು ಮಾರ್ಕರ್ ತಗೊಂಡಿದ್ದೇನೆ ಅಂತ ಆದ್ರೆ, ಅಂದ್ರೆ ಏನು ರೆಡ್ ಕಲರ್ ಒಂದು ಮಾರ್ಕರ್ ತಗೊಂಡಿದ್ದೇನೆ ಆದ್ರೆ ಇನ್ನೊಬ್ಬ ವ್ಯಕ್ತಿ ರೆಡ್ ಕಲರ್ ಮಾರ್ಕರ್ ತಗೊಳ್ಳೋದು, ಸೇಮ್ ಕಂಪ್ನಿ ಸೇಮ್ ಎಲ್ಲ ತಗೊಳ್ಳೋದು. ಅಂದ್ರೆ ಈ ಸರಕಿಗೆ ಏನಾಯ್ತು, ಬೇಡಿಕೆ ಅನ್ನೋದು ಹೆಚ್ಚಾಗಿತ್ತು. ಯಾಕಂದ್ರೆ ನಾ ತಗೊಂಡಿದ್ದನ್ನ ಇನ್ನೊಬ್ಬ ವ್ಯಕ್ತಿ ತಗೊಂಡಲ್ಲ, ಅಂದ್ರೆ ಬೇಡಿಕೆ ಅನ್ನೋದು ಹೆಚ್ಚಾಗಿತ್ತು. ಗೊತ್ತಿಲ್ಲ? ಇದನ್ನ ಏನಂತ ಕರೀತಾರೆ ಅಂದ್ರೆ ಬ್ಯಾಂಡ್ ವ್ಯಾಗನ್ ಪರಿಣಾಮ. ಅಂದ್ರೆ ಒಬ್ಬ ವ್ಯಕ್ತಿ ತಗೊಂಡಿರುವಂತಹ ಸರಕನ್ನ ಇನ್ನೊಬ್ಬ ವ್ಯಕ್ತಿ ತಗೊಂಡಾಗ ಆ ಸರಕಿನ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ. ಅಂದ್ರೆ ಆ ರೀತಿಯಾಗೂ ಕೂಡ ಅನುಭೋಗಿ ತನ್ನ ಒಲವನ್ನ ತೋರ್ತಾನ. ಈಗ ನಮ್ಮ ಪಕ್ಕ ಬಾಜು ಮನೆಯವರು ಏನಾರ ಒಂದು ಸಾರಿ ತಗೊಂಡಾರ ಅಂದ್ರೆ ಆ ಸಾರಿ ಲೈಕ್ ಆಗಿದಪ್ಪ, ಬಟ್ ಅದೇ ರೀತಿಯಾದಂತ ಸಾರಿಯನ್ನ ತಗೊಳ್ಳೋದು, ಇದನ್ನ ಕೂಡ ಅನುಭೋಗಿಯ ಒಂದು ವರ್ತನೆ ಮೇಲೆ ಪರಿಣಾಮ ಬೀರ್ತೈತಿ. ಇದನ್ನ ಬ್ಯಾಂಡ್ ವ್ಯಾಗನ್ ಪರಿಣಾಮ ಅಂತ. ಅರ್ಥ ಆಯ್ತು? ಒಬ್ಬ ವ್ಯಕ್ತಿ ತಗೊಂಡಿದ್ದನ್ನ ಇನ್ನೊಬ್ಬ ವ್ಯಕ್ತಿ ತಗೊಂಡಾಗ ಅದರ ಒಂದು ಬೇಡಿಕೆಯನ್ನು ಹೆಚ್ಚಾಗುತ್ತೆ. ಅಂದ್ರೆ ಆತನ ಒಲವು, ಒಂದು ಅನುಭೋಗಿಯ ಒಲವು ಆ ರೀತಿಯಾಗೂ ಕೂಡ ಕಂಡು ಬರುತ್ತೆ ಅನ್ನೋದು ತಿಳಿಸೋದನ್ನ ಬ್ಯಾಂಡ್ ವ್ಯಾಗನ್ ಪರಿಣಾಮ. ಇನ್ನು ಜಂಬಗಾರರ ಪರಿಣಾಮ ಅಂತ. ಜಂಬಗಾರನ ಪರಿಣಾಮ ಅಂತ ಏನಂದ್ರೆ, ಈಗ ನಾನು ರೆಡ್ ಕಲರ್ ಮಾರ್ಕರ್ ತಗೊಂಡಿದ್ದೀನಿ, ಅರ್ಥ ಆಯ್ತು? ಇನ್ನೊಬ್ಬ ವ್ಯಕ್ತಿ ರೆಡ್ ಕಲರ್ ಮಾರ್ಕರ್ ತಗೊಳಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಚೇಂಜ್ ಇರ್ಬೇಕು ಅವ, ಅರ್ಥ ಆಯ್ತು? ಸ್ವಲ್ಪ ಬದಲಾವಣೆ ಅನ್ನೋದು ಇರ್ಬೇಕು ಅವನಲ್ಲಿ. ಆ ಉದ್ದೇಶದಿಂದ ರೆಡ್ ಕಲರ್ ಮಾರ್ಕರ್ ಬದಲಾಗಿ ಬ್ಲಾಕ್ ಕಲರ್ ಮಾರ್ಕರ್ ಅನ್ನ ತಗೊಳ್ತಾನ. ಏನ್ ಮಾಡ್ತಾನ? ಬ್ಲಾಕ್ ಕಲರ್ ಮಾರ್ಕರ್ ಅನ್ನ ತಗೊಳ್ತಾನ. ಅಂದ್ರೆ ಒಬ್ಬ ಅನುಭೋಗಿ ಕೊಂಡಂತ ಸರಕನ್ನ ಇನ್ನೊಬ್ಬ ಅನುಭೋಗಿ ಕೊಳ್ಳುವುದಿಲ್ಲ, ಬೇರೆ ಸರಕನ್ನ ಕೊಳ್ಳುತ್ತಾನ. ಅರ್ಥ? ಒಬ್ಬ ಅನುಭೋಗಿ ಕೊಂಡಂತ ಸರಕನ್ನ ಇನ್ನೊಬ್ಬ ಅನುಭೋಗಿ ಕೊಳ್ಳುವುದಿಲ್ಲ, ಅದನ್ನ ಬೇರೆ ಸರಕನ್ನ ಕೊಡ್ತಾನೆ ಅದರ ಬದಲಾಗಿ. ಅದನ್ನೇ ಏನಂತ ಕರೀತಾರೆ ಅಂದ್ರೆ ಜಂಬಗಾರರ ಪರಿಣಾಮ ಅಂತ ಕರೀತಾರೆ. ಅರ್ಥ ಆಯ್ತು? ಜಂಬಗಾರರ ಪರಿಣಾಮ. ಈ ರೀತಿಯಾಗಿ ಕೂಡ ಅನುಭೋಗಿ ತನ್ನ ವರ್ತನೆಯನ್ನ ತೋರ್ತಾನ. ಒಬ್ಬ ಅನುಭೋಗಿ ಕೊಂಡಿದ್ದಾನೆ, ಇನ್ನೊಬ್ಬ ಅನುಭೋಗಿ ಕೊಳ್ಳದೆ ರೀತಿಯಲ್ಲೂ ಕೂಡ ತನ್ನ ಒಂದು ವರ್ತನೆಯನ್ನ ತೋರ್ತಾನ. ಅರ್ಥಾತ್ ಅನುಭೋಗಿ. ಇದನ್ನೇ ಜಂಬಗಾರರ ಪರಿಣಾಮ. ಇನ್ನು ವೆಬ್ಲನ್ನ ಪರಿಣಾಮ ಅಂತ ಬರ್ತದೆ. ಏನು ವೆಬ್ಲನ್ನ ಪರಿಣಾಮ ಅಂತ ಆದ್ರೆ, ಈ ವೆಬ್ಲನ್ನ ಪರಿಣಾಮ ಅಂದ್ರೆ ಯಾವ ಸರಕಿನ ಬೆಲೆ ಅನ್ನೋದು ಅಧಿಕವಾಗಿತ್ತು ಆ ಸರಕನ್ನ ಕೊಳ್ಳೋದು. ಈಗ ಬಂಗಾರದ ಬೆಲೆ ಹೆಚ್ಚಿಗೆ ಐತೆ ಅಂದ್ರೆ ಬಂಗಾರ ಕೊಳ್ಳೋದು, ಅರ್ಥಾತ್ ವಜ್ರದ ಬೆಲೆ ಹೆಚ್ಚಿಗೆ ಅಂದ್ರೆ ವಜ್ರದ ಕೊಳ್ಳೋದು. ಯಾವ ಸರಕಿನ ಬೆಲೆ ಕಡಿಮೆ ಇರ್ತೋ ಅದನ್ನ ಕಡಿಮೆ ಕೊಳ್ಳೋದು. ಇದನ್ನೇ ವೆಬ್ಲನ್ನ ಪರಿಣಾಮ ಅಂತ ಹೇಳ್ತೀವಿ. ಅಂದ್ರೆ ಸರಕಿನ ಬೆಲೆ ಯಾವ್ದು ಹೆಚ್ಚಿಗೆ ಇರುತ್ತಲ್ಲ ಆ ಕಡೆ ಅನುಭೋಗಿ ಒಲವನ್ನದು ಹೋಗುತ್ತೆ. ಇದನ್ನ ಆ ರೀತಿಯಾಗಿ ಅನುಭೋಗಿ ತನ್ನ ಒಂದು ಒಲವನ್ನ ತೋರ್ತಾನ. ಅಂದ್ರೆ ಅರ್ಥ ಆಯ್ತು? ಯಾವ ಸರಕಿನ ಬೆಲೆ ಅಧಿಕವಾಗಿರ್ತದಲ್ಲ ಆ ಸರಕನ್ನ ಹೆಚ್ಚಿಗೆ ಕೊಳ್ಳೋದನ್ನ ವೆಬ್ಲನ್ನ ಪರಿಣಾಮ ಅಂತ ಕರಿತೀವಿ. ಅರ್ಥ ಆಯ್ತು? ಇನ್ನ ನ್ಯೂಮನ್ ಮತ್ತ ಮಾರ್ಗಸ್ಟಿನ್ ತುಷ್ಟಿಗುಣ ಸೂಚಿ ಅಂತ ಬರುತ್ತೆ. ಒಂದ್ ಸೆಕೆಂಡ್, ಇಲ್ಲೊಂದು ಪಾಯಿಂಟ್ ಬಿಟ್ಟೆ ನಾನು. ಏನಂದ್ರೆ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತದೊಳಗೆ ಈ ಒಂದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತದೊಳಗೆ ಈ ಮಾರ್ಷಲ್ ರವರ ಬೇಡಿಕೆಯ ಸಿದ್ಧಾಂತ ಅನ್ನೋದು ಕೂಡ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಅಭಿವ್ಯಕ್ತಿ ಒಲವಿನ ಇದನ್ನ ಯಾಕೆ ನಾವು ಪ್ರಬಲ ನಿರ್ಣಯ ಸಿದ್ಧಾಂತ ಅಂತ ಕರಿತೇವೆ ಅಂತ ಆದ್ರ ಇಲ್ಲಿ ಏನಾಗಿರ್ತದೆ ಅಂದ್ರ ಮಾರ್ಷಲ್ ರವರ ಬೇಡಿಕೆ ನಿಯಮ ಏನಿದೆಯಲ್ಲ, ಅಂದ್ರೆ ಬೆಲೆಯ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಾಗುವ ಬದಲಾವಣೆ ಅಂತ ಏನಿದೆಯಲ್ಲ, ಆ ರೀತಿಯಾಗಿ ಇಲ್ಲಿ ಕೂಡ ಅಭಿವ್ಯಕ್ತಿ ವಲಯ ಸಿದ್ಧಾಂತದಲ್ಲಿ ಸ್ಯಾಮಲ್ಸ್ ಅನ್ನು ಬೇಡಿಕೆ ನಿಯಮವನ್ನು ಪರಿಗಣನೆ ಮಾಡ್ತಾನೆ. ಕೇವಲ ಬೆಲೆಯನ್ನು ಮಾತ್ರ ತಗೊಳ್ಳೋದಿಲ್ಲ, ಆದಾಯವನ್ನು ಕೂಡ ಯಾರು ಅಭಿವ್ಯಕ್ತಿ ವಲಯ ಸಿದ್ಧಾಂತದಲ್ಲಿ ಸ್ಯಾಮಲ್ಸ್ ಅನ್ನು ಪರಿಗಣನೆ ಮಾಡ್ತಾನೆ. ಅರ್ಥ ಆಯ್ತು? ಆ ಉದ್ದೇಶಕ್ಕೆ ಇದನ್ನು ಪ್ರಬಲ ನಿರ್ಣಯ ಸಿದ್ಧಾಂತ ಅಂತ ಕರೀತಾರೆ. ಇನ್ನ ವೆಬ್ಲನ್ನ ಪರಿಣಾಮ ನೋಡಿದ್ವಿ. ಇನ್ನ ನ್ಯೂಮನ್ ಮತ್ತು ಮಾರ್ಗಸ್ಟಿನ್ ಅವರ ತುಷ್ಟಿಗುಣ ಸೂಚಿ ಅಂತ ನೋಡೋಣ. ಏನು ನ್ಯೂಮನ್ ಮತ್ತು ಮಾರ್ಗಸ್ಟಿನ್ ಅವರ ತುಷ್ಟಿಗುಣ ಸೂಚಿ? ಇದನ್ನ ನ್ಯೂಮನ್ ಮತ್ತು ಮಾರ್ಗಸ್ಟಿನ್ ಅವರ ಗಂಡಾಂತರ ಸ್ಥಿತಿಗಳಲ್ಲಿ ತುಷ್ಟಿಗುಣ ಸೂಚಿಯನ್ನು ಬಳಸಲಾಗ್ತದೆ. ಏನು ಗಂಡಾಂತರ ಸ್ಥಿತಿಗಳಲ್ಲಿ? ಏನ್ ಗಂಡಾಂತರ ಸ್ಥಿತಿ ಅಂದ್ರ ಒಂದು ಅನಿಶ್ಚಿತತೆಯಿಂದ ನಿಶ್ಚಿತತೆಯೊಳಗೆ ಸಾಗ್ಲಿಕ್ಕೆ. ಅಂದ್ರ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿರಲ್ಲಪ್ಪ, ಅರ್ಥಾತ್ ಅದೇನಾಗುತ್ತೆ ಅನ್ನೋ ಗೊತ್ತಿರಲ್ಲ. ಗೊತ್ತಿರದೇ ಇರುವಾಗ ಗೊತ್ತು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೇನಾದ್ರೂ ಸಾಕ್ತೇವಲ್ಲ ಅದನ್ನೇ ಏನಂತ ಕರೀತಾರೋ ನ್ಯೂಮನ್ ಮತ್ತು ಮಾರ್ಗಸ್ಟಿನ್ ಅವರ ತುಷ್ಟಿಗುಣ ಸೂಚಿ. ಅಂದ್ರೆ ಗಂಡಾಂತರ ಸ್ಥಿತಿಗಳು ಇರುವಂತಹ ಸಂದರ್ಭದಲ್ಲಿ. ಉದಾಹರಣೆ ಏನಂದ್ರೆ ಒಂದು ಲಾಟರಿ ಟಿಕೆಟ್ ಉದಾಹರಣೆ ತಗೊಂಡು ಇದನ್ನ ಹೇಳ್ತಾರೆ. ಏನಂದ್ರ ಏನೋ ಒಂದು ಲಾಟರಿ ಟಿಕೆಟ್ ಅನ್ನ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದು ಲಾಟರಿ ಟಿಕೆಟ್ ತಗೊಂಡ್ರೆ ಅಲ್ಲಿ ಯಾವುದೋ ಒಂದು ಸರಕನ್ನ, ಯಾವುದು ಉದಾಹರಣೆಗೆ ಅಂದ್ರೆ ಒಂದು ಟಿವಿ ಅಂತ ಇಟ್ಕೊಳ್ಳಿ.
ಒಂದು ಟಿವಿ ಸಿಗುವಂತ ಅಂದ್ರೆ ಉತ್ತಮ ಟಿವಿ ಸಿಗುವಂತ ಒಂದು ಸಂಭವನೀಯತೆ ಇರ್ತೈತಿ. ಎಷ್ಟು? ಉತ್ತಮ ಟಿವಿ ಉತ್ತಮ ಟಿವಿ. ಇನ್ನೊಂದು ಟಿವಿ ಸಿಗದೇನೂ ಇರ್ಬೋದು, ಹೌದಿಲ್ಲ? ಟಿವಿ ಸಿಗದೇನೂ ಇರ್ಬೋದು, ಸಿಗದೇನೂ ಇರ್ಬೋದು. ಇನ್ನೊಂದು ಕಳಪೆ ಮಟ್ಟದ ಟಿವಿ ಸಿಗುವಂತದ್ದು. ಟಿವಿ ಅರ್ಥಾತ್ ಒಂದನೇ ಸಂಭವನೀಯತೆ ಏನು? ಉತ್ತಮ ಟಿವಿ ಸಿಗೋದು. ಎರಡನೇ ಸಂಭವನೀಯತೆ ಏನು? ಟಿವಿ ಸಿಗದಂಗೆ ಹೆಂಗದೆ ಹಿಂಗೆ ಇರೋದು. ಇನ್ನು ಮೂರನೇ ಸಂಭವನೀಯತೆ ಏನು? ಕಳಪೆ ಟಿವಿ ಸಿಗಬಹುದು. ಅಂದ್ರೆ ಒಂದು ಲಾಟರಿ ಟಿಕೆಟ್ ಅನ್ನು ಒಬ್ಬ ಅನುಭವಿ ತಗೊಂಡಿದ್ದ ಆದಾಗ ಉತ್ತಮ ಸರಕು ಸಿಗುತ್ತೆ ಅಂತ ಆದ್ರೆ ಆ ಅನುಭೋಗಿ ಏನ್ ಮಾಡ್ತಾನಂದ್ರ ಲಾಟರಿ ಟಿಕೆಟ್ ಅನ್ನು ತೆಗೆದುಕೊಳ್ಳುವಂತ ಆ ಒಂದು ಒಲವನ್ನು ಹೆಚ್ಚಿಗೆ ಇರುತ್ತೆ. ಅದೇ ಒಂದು ಕಳಪೆ ಗುಣಮಟ್ಟದ ಟಿವಿ ಸಿಗುತ್ತೆ ಅಂದ್ರೆ ಲಾಟರಿ ಟಿಕೆಟ್ ತೆಗೆದುಕೊಳ್ಳುವಂತಹ ಒಂದು ಒಲವು ಅನ್ನೋದು ಕಡಿಮೆ ಇರುತ್ತೆ. ಇಲ್ಲಿ ಇವೆರಡು ಅನಿಶ್ಚಿತವಾಗಿರ್ತಾವ. ಅರ್ಥಾತ್ ಇವೆರಡು ಅನಿಶ್ಚಿತವಾಗಿದ್ವು. ಒಂದು ಕಳಪೆ ಟಿವಿ ಆದ್ರೂ ಸಿಗ್ಬೋದು, ಒಂದು ಉತ್ತಮ ಟಿವಿ ಆದ್ರೂ ಸಿಗ್ಬೋದು. ಬಟ್ ನಿಶ್ಚಿತತೆ ಆದ್ರೂ ಟಿವಿ ಸಿಗದಂಗೆ ಇರ್ಬೋದು. ಒಂದ್ ವೇಳೆ ಲಾಟರಿ ಟಿಕೆಟ್ ತಗೊಳ್ಳಿಲ್ಲಪ್ಪ ಅಂದ್ರೆ ಟಿವಿ ಸಿಗೋದಿಲ್ಲ. ಇದು ನಿಶ್ಚಿತತೆ. ಬಟ್ ತಗೊಂಡೆ ಅಂತ ಆದ್ರೆ ಇವೆರಡು ಅನಿಶ್ಚಿತವಾಗಿರ್ತಾವ. ಒಂದು ಕಳಪೆ ಸಿಗ್ತೋ ಉತ್ತಮ ಸಿಗ್ತೋ ಅಂತ. ಇದನ್ನೇ ಏನಂತ ಕರೀತಾರ ಅಂದ್ರ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರ ಗಂಡಾಂತರ ಸ್ಥಿತಿಗಳಲ್ಲಿ ತುಷ್ಟಿಗುಣ ಸೂಚಿ ಅಂತ. ಅರ್ಥಾತ್ ಯಾವ ರೀತಿಯಾಗಿ ಒಬ್ಬ ಅನುಭೋಗಿ ಈ ಒಂದು ಅನಿಶ್ಚಿತತೆಯಿಂದ ನಿಶ್ಚಿತತೆಗೆ ಸಾಕ್ಲಿಕ್ಕೆ ತನ್ನ ಒಂದು ಒಲವನ್ನ ತೋರ್ತಾನೋ ಅನ್ನೋದನ್ನ ಈ ಒಂದು ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ತುಷ್ಟಿಗುಣ ಸೂಚಿ ಅನ್ನೋದು ತಿಳಿಸಿಕೊಡ್ತೈತಿ. ಅರ್ಥ ಆಯ್ತು? ಈ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರು ಒಂದು ಸಿದ್ಧಾಂತ ಇದೆ. ಅದೇನಂದ್ರೆ ಗೇಮ್ ಥಿಯರಿ ಅಂತ ಕರಿತೀವಿ. ಅಂದ್ರೆ ಆಟದ ಸಿದ್ಧಾಂತ ಅಂತ. ಆಟದ ಸಿದ್ಧಾಂತ ಮತ್ತು ಆರ್ಥಿಕ ವರ್ತನೆ. ಈ ಆಟದ ಸಿದ್ಧಾಂತ ಮತ್ತು ಆರ್ಥಿಕ ವರ್ತನೆ ಎಂಬ ಒಂದು ಪುಸ್ತಕದ ಮೂಲಕವಾಗಿ ಈ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಗಂಡಾಂತರ ಸ್ಥಿತಿಗಳಲ್ಲಿ ಅನಿಶ್ಚಿತತೆಯಿಂದ ನಿಶ್ಚಿತತೆಯಡೆಗೆ ಸಾಗಲಿಕ್ಕೆ ಯಾವ ರೀತಿಯಾಗಿ ಒಬ್ಬ ಅನುಭವಿ ತನ್ನ ಒಂದು ಒಲವನ್ನ ತೋರ್ಬೇಕು ಅನ್ನೋದನ್ನ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರು ತಿಳಿಸಿಕೊಡ್ತಾರ. ಈ ಗೇಮ್ ಥಿಯರಿ ಅನ್ನೋದು ಬರುತ್ತೆ. ಈ ಗೇಮ್ ಥಿಯರಿ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಥಿಯರಿ ಅಂತ ಹೇಳ್ಬೋದು. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಇದೊಂದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅಂದ್ರೆ ಇದರಲ್ಲಿ ಶೂನ್ಯ ಮೊತ್ತದ ಆಟ, ಎನ್ ಸಂಖ್ಯೆಯ ಆಟಗಾರರು ಮತ್ತೆ ಎರಡು ನಡುವೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ, ಒಲವು ಭಿನ್ನತೆ ಆಗಿರ್ಬೇಕು, ಈ ರೀತಿ ಇದೆ ಇದು ಆಟದ ಸಿದ್ಧಾಂತದೊಳಗ. ಅದನ್ನ ಹೇಳ್ತೇನೆ. ಅದು ಲಕ್ಷಣ ಇದೆ, ಅದು ಯಾವ ರೀತಿಯಾಗಿರುತ್ತೆ, ಅದು ಊಹೆಗಳು ಕೂಡ ಇದಾವೆ. ಅದನ್ನ ಮುಂದೆ ಬರೋ ಕ್ಲಾಸ್ ನಲ್ಲಿ ನಾನು ಹೇಳ್ತೇನೆ ಗೇಮ್ ಥಿಯರಿ ಬಗ್ಗೆ. ಅರ್ಥಾತ್ ಇಷ್ಟೇನೆ ಇವತ್ತು ನೆನ್ಪಿಟ್ಕೊಳ್ಳಿ ಅಷ್ಟೇ. ಇನ್ನು ನೆಕ್ಸ್ಟ್ ನೋಡಿದ್ವಿ. ಈಗ ಏನ್ ನೋಡಿದ್ವಿ? ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರ ದೃಷ್ಟಿಕೋನ ಅಂದ್ರೆ ನಿಶ್ಚಿತತೆಯಿಂದ ಅನಿಶ್ಚಿತತೆಯೊಳಗೆ ಸಾಗಲಿಕ್ಕೆ ಈ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರ ದೃಷ್ಟಿಕೋನ ನಿಯಮ ಅನ್ನೋದು ನಮಗೆ ಸಹಕಾರಿಯಾಗುತ್ತೆ ಅನ್ನೋದು ನಾವು ನೋಡಿದ್ವಿ. ಇನ್ನು ಎನ್ ಸೂಚಿ ಅಂತ. ಎನ್ ಅಂದ್ರೆ ನ್ಯೂಮನ್, ಅರ್ಥಾತ್ ಎಂ ಅಂದ್ರೆ ಮಾರ್ಗಸ್ಟೀನ್, ಅದನ್ನೇ ಎನ್ ಸೂಚಿ ಅಂತ ಕರಿತೀವಿ. ಅರ್ಥ ಆಯ್ತು? ಇದನ್ನ ಗಣಿತಾತ್ಮಕವಾಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಏನಪ್ಪ ಎನ್ ಸೂಚಿ ಅಂತ ಅಂದ್ರೆ, ಎನ್ ಸೂಚಿ ಅಂದ್ರೆ ನಾನು ಹೇಳಿದ್ನಲ್ಲ, ಇವಾಗ ಒಂದು ಲಾಟರಿ ಟಿಕೆಟ್ ಅನ್ನ ತಗೊಂಡಿದ್ದೇವೆ, ನಿಶ್ಚಿತತೆ ಇರುತ್ತೆ, ಅನಿಶ್ಚಿತತೆ ಅನ್ನೋದು ಇರುತ್ತೆ. ಅವಾಗ ನಿಶ್ಚಿತತೆಯನ್ನ ಅಂದ್ರೆ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಅರ್ಥಾತ್ ಈಗ ಒಂದು ಲಾಟರಿ ಟಿಕೆಟ್ ಅಂತ ಆದ್ರೆ ಇದರಲ್ಲಿ ಒಂದು ಎ ಅನ್ನೋ ಆಯ್ಕೆ ಆಗಲಿ, ಒಂದು ಬಿ ಅನ್ನೋದು ಆಯ್ಕೆ ಅಂತ ಇದೆ ಅಂತ ಇಟ್ಕೊಳ್ಳಿ. ಅರ್ಥಾತ್ ಅನುಭೋಗಿ ಏನ್ ಮಾಡ್ತಾನೋ ಎ ಮತ್ತು ಬಿ ಆಯ್ಕೆಗಳ ನಡುವೆ ತನ್ನ ಒಲವನ್ನ ಇರುತ್ತೆ. ಇವೆರಡರ ನಡುವೆ ಇದ್ದಾಗ ಆತನಿಗೆ ಸಿಗುವಂತ ತುಷ್ಟಿಗುಣದ ಪ್ರಮಾಣ ಎಷ್ಟು ಅನ್ನೋದನ್ನ ಈ ಒಂದು ಎನ್ ಸೂಚಿ ಅನ್ನೋದು ಗಣಿತಾತ್ಮಕವಾಗಿ ತಿಳಿಸ್ಕೊಡ್ತೀವಿ. ಇದರ ಒಂದು ಸೂತ್ರ ಇದೆ. ಏನಪ್ಪಾ ಅಂದ್ರೆ ಈ ಒಂದು ಸಂಭವನೀಯತೆಯ ತುಷ್ಟಿಗುಣ, ಈ ಒಂದು ಸಂಭವನೀಯತೆಯ ತುಷ್ಟಿಗುಣ ಪ್ಲಸ್ ಪಿ ಇಸ್ ಈಕ್ವಲ್ ಟು ಪಿ ಪ್ಲಸ್ 1 ಮೈನಸ್ ಪಿ ಬಿ ಅಂತ. ಅರ್ಥ ಆಯ್ತು? ಏನು ಅಂದ್ರೆ ಪಿ ಅಂದ್ರೆ ಬೆಲೆ, ಅದರಿಂದ ಸಿಗುವಂತ ತುಷ್ಟಿಗುಣ. 1 ಮೈನಸ್ ಪಿ ಅಂದ್ರೆ ಇಲ್ಲಿ ಎಷ್ಟು ಹಚ್ಚಿರ್ತೋ ಅದರ ಮೈನಸ್ ಮಾಡಿ ಇಲ್ಲಿ ಬರೀಬೇಕು. ಅರ್ಥ ಆಯ್ತು? ಈಗ ಎ ಅಂತ ಆದ್ರೆ ಎ ಅಂತ ಸಿಗುವಂತ ತುಷ್ಟಿಗುಣದ ಪ್ರಮಾಣ ಒಂದು 50 ಘಟಕ ಅಂತಾರೆ. ಬಿ ಅಂದ್ರೆ ಒಂದು 20 ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತು? ಬಿ ಅಂದ್ರೆ ಒಂದು 20 ಅಂತ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಆತನ ಅಂದ್ರೆ ಅನುಭೋಗಿ ಒಲವು ಇವೆರಡರ ನಡುವೆ ಇದ್ದಾಗ ಎ ಮತ್ತು ಬಿಗಳ ನಡುವೆ ಇದ್ದಾಗ ಆತನ ಒಲವು ಅನ್ನೋದು ಎಷ್ಟು ಸಿಗುತ್ತೆ, ತುಷ್ಟಿಗುಣ ಎಷ್ಟು ಘಟಕದ ಪ್ರಮಾಣದಷ್ಟು ತುಷ್ಟಿಗುಣ ಸಿಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಇದನ್ನೇ ಎನ್ ಸೂಚಿ ಅಂತ. ಅರ್ಥ ಆಯ್ತು? ಏನಂದ್ರೆ ಈಗ ಪಿ ಅಂದ್ರೆ ಎಷ್ಟು, 1 ಅಂದ್ರೆ ₹1 ಅಂತ ಒಂದೇ ಅಂತ ತಗೊಳ್ಬೇಕು. ಅದು ಸೂತ್ರನೇ ಇರೋದೇ ಹಿಂಗ.
ಒಂದರಲ್ಲಿ 0.6 ತಗೊಳ್ತೀನಿ ನಾನು, 0.6 ತಗೊಂಡೆ ಅಂತ ಆದ್ರೆ ಪ್ಲಸ್ 0.6 ತಗೊಂಡೆ ಇಂಟು ಹಾಕಬೇಕು. ಎಷ್ಟು ನಮ್ಗೆ ಅದಂತ ಸಿಗುವಂತ ಇಷ್ಟು ರೊಕ್ಕಕ್ಕೆ ಸಿಗುವಂತ ತುಷ್ಟಿಗುಣ ಎಷ್ಟು 50ರಷ್ಟು 50. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ ಅಂತ ಇದೆ, ಪ್ಲಸ್ ಹಾಕೊಂಡೆ. ಇನ್ನು ಮೈನಸ್ ಮಾಡ್ಬೇಕು ಅಂದ್ರೆ ಒಂದ್ ರೂಪಾಯಿದಲ್ಲಿ ನಾವು ಮೈನಸ್ ಮಾಡಿದ್ವಿ ಅಂತ ಆದ್ರೆ ಎಷ್ಟು ಉಳಿತದೆ 0.4 ಅಂತ, 0.4 ಅರ್ಥ ಆಯ್ತು. ಇನ್ನು ಅದರಿಂದ ಸಿಗುವಂತ 4 ರೂಪಾಯಿ ಕೊಟ್ಟು ಸಿಗುವಂತ ತುಷ್ಟಿಗುಣದ ಪ್ರಮಾಣ ಎಷ್ಟು 20 ಬರ್ಕೊಂಡೆ. ಇನ್ನು ಇದನ್ನ ಕ್ಯಾಲ್ಸಿಯಂ ಲೆಕ್ಕ ಮಾಡ್ತಾ ಹೋಗೋಣ. ಏನು 5 30 ಅರ್ಥ ಆಯ್ತು, 5 30 ಅಂತ ಅರ್ಥ ಆಯ್ತು. 5 30 ಬರ್ಕೊಂಡೆ ಅರ್ಥ ಆಯ್ತು. ಇದು ನೀವು ಲೆಕ್ಕ ಮಾಡ್ರೆ ನಂಗೆ ಗೊತ್ತಾಗುತ್ತೆ ಹೆಂಗಂದ್ರೆ 5 ಅಷ್ಟೇ 30 ಬರ್ಕೊಂಡೆ. ಇದೊಂದು 0 ಇದೆ 300 ಆಗುತ್ತೆ, ಪಾಯಿಂಟ್ ಇಟ್ಟರು ಮತ್ತು 5 30 ಆಗುತ್ತೆ ಅರ್ಥ ಆಯ್ತು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಬರ್ಕೊಂಡೆ. ನೋಡಿ 4 8 ಇದೊಂದು 80 ಅಂದ್ರೆ ಪಾಯಿಂಟ್ ಇಟ್ಟರೆ ಮತ್ತು 8 ಆಗುತ್ತೆ ಹೌದಿಲ್ಲ. 8 ಇಸ್ ಈಕ್ವಲ್ ಟು 38. ಅಂದ್ರೆ ಎ ಮತ್ತು ಬಿ ಗಳ ನಡುವೆ ಅನುಭೋಗಿಯ ಒಲವು ಅನ್ನೋದು ಇತ್ತಂದಾಗ ಆತನಿಗೆ ಸಿಗುವಂತಹ ತುಷ್ಟಿಗುಣದ ಪ್ರಮಾಣ 38ರಷ್ಟು ಅಂತ ಇರುತ್ತೆ, ಅಥವಾ 38 ಘಟಕದಷ್ಟು ಅನ್ನೋದು. ಇದನ್ನೇ ತಿಳಿಸ್ಕೊಡೋದೇ NM ಸೂಚಿ ಅಂತ ಕರಿತೇವೆ ಅರ್ಥ ಆಯ್ತು. ಇನ್ನು ಇದು ಏನ್ ಮಾಡ್ತದ, ಸಂಭವನೀಯತೆಯನ್ನ ಹೇಳ್ಕೊಡ್ತೈತೆ ನಮಗೆ. ಅಂದ್ರೆ ಒಂದು ಲಾಟ್ರಿ ಟಿಕೆಟ್ ತಗೊಂಡಿವಿ ಅಂತ ಆದ್ರೆ 2 ಆಯ್ಕೆಗಳು ಅದಾವ, ಅವೆರಡು ಆಯ್ಕೆಗಳ ನಡುವೆ ನಾವು ಒಲವನ್ನ ತೋರಿದೆ ಅದರಿಂದ ಸಿಗುವಂತ ಸಂಭವನೀಯತೆ ಎಷ್ಟು ಅನ್ನೋದನ್ನ ಈ NM ಸೂಚಿಯನ್ನು ತಿಳಿಸ್ಕೊಡ್ತೈತಿ ಅರ್ಥ ಆಯ್ತು. ಒಂದ್ ವೇಳೆ 3 ಆಯ್ಕೆ ಅನ್ನೋ ಇದ್ವಪ್ಪ ಅಂತ ಅಂದ್ರೆ ABC ಅನ್ನೋ ಆಯ್ಕೆ ಇದೆ ಅಂದ್ರೆ A ಮತ್ತು B ಅದಾಯ್ತು. A ಮತ್ತು B ಆಯ್ಕೆಯನ್ನ ಬಿಟ್ಟು ಮತ್ತೆ C ಆಯ್ಕೆಯನ್ನು ತಗೊಳಕ್ಕೆ ನಾವು ರೆಡಿ ಇದ್ದೇವೆ ಅದರಿಂದ ಅಂತ ಆದ್ರೆ ಆ C ಯ ಒಂದು ಸಂಭವನೀಯತೆಯನ್ನು ತಿಳಿಯಲು ಕೂಡ ಈ ಒಂದು NM ಸೂಚಿಯನ್ನು ನಮ್ಗೆ ತಿಳಿಸ್ಕೊಡ್ತೈತೆ ಅರ್ಥಾತ್. ಈ N ಅಂದ್ರೆ ನ್ಯೂಮನ್ ಮತ್ತೆ M ಅಂದ್ರೆ ಮಾರ್ಗಸ್ಟೀನ್ ಅಂತ ಅರ್ಥಾತ್. ಇದನ್ನ ನಾವು NM ಸೂಚಿ ಅಂತ ಹೇಳ್ತೇವೆ. ಇದನ್ನ ಕೆಲವು ಅಂದ್ರೆ ತಮ್ಮದೇ ಆದಂತಹ ಒಂದು ಕಲ್ಪನೆ ಇರಕ್ಕೆ NM ಸೂಚಿಯನ್ನ ಮಿಲ್ಟನ್ ಮತ್ತು ಫ್ರೀಡ್ಮನ್ ಅವರು, LT ಸಾವೇಜ್, ಅವರು ಏನ್ ಮಾಡ್ತಾರ, ತಮ್ಮದೇ ಆದಂತಹ NM ಸೂಚಿಯನ್ನ ಹೇಳ್ತಾರ. ಅಂದ್ರೆ ಈ NM ಸೂಚಿ ಯಾವ ರೀತಿಯಾಗಿ ಕಂಡು ಬರ್ತೈತೆ ಅಂದ್ರೆ ಯಾವ ರೀತಿಯಾಗಿ NM ಸೂಚಿಯನ್ನ ಹೇಳ್ತಾ ಹೋಗ್ತಾರೋ ಅಂತ ಆದ್ರೆ, ಈ ಲಾಟ್ರಿ ಟಿಕೆಟ್ ಅನ್ನ ಯಾಕ ತಗೊಳ್ತಾರೋ ವ್ಯಕ್ತಿಗಳು ಅಥವಾ ಅನಿಶ್ಚಿತತೆ ಒಂದು ನಿರ್ಧಾರದಡಿಗೆ ಅಂದ್ರೆ ಗಂಡಾಂತರ ಸ್ಥಿತಿಗಳನ್ನ ಯಾಕ ಅನುಭೋಗಿಗಳು ಅನುಭವಿಸುತ್ತಾರೆ ಅನ್ನೋದನ್ನ ಈ ಒಂದು ಮಿಲ್ಟನ್ ಫ್ರೀಡ್ಮನ್ ಮತ್ತೆ LT ಸಾವೇಜ್ ಅವರು ತಮ್ಮದೇ ಆದಂತ ಪರಿಕಲ್ಪನೆ ಒಳಗೆ ಹೇಳ್ತಾರೆ. ಯಾಕೆ ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸ್ತಾರ ಅಂತ ಆದ್ರೆ ಏನಾಗುತ್ತೆ ಅಂದ್ರ, ಕೆಲವು ಜನ ಏನ್ ಮಾಡ್ತಾರೋ ಅಂದ್ರ LIC ಪಾಲಿಸಿಯನ್ನ ಮಾಡ್ಕೊಂಡಿರ್ತಾರೆ. ಯಾಕೆ LIC ಪಾಲಿಸಿ ಮಾಡ್ಕೊಳ್ತಾರ ಅಂದ್ರ ಅವ್ರ ಕಡೆ ಇರುವಂತಹ ದುಡ್ಡು ಅಂತ ಕಡಿಮೆ ಇರುತ್ತೆ. ಆ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ ಅವರು, ಏನ ಮಾಡ್ತಾರ, ತಾವು ಜೀವಿಸುವ ಉದ್ದೇಶದಿಂದಾಗಿ LIC ಪಾಲಿಸಿಯನ್ನ ಮಾಡ್ಕೊಳ್ತಾರ. ಅಂದ್ರೆ ಜೀವನ ಬದುಕಿಸ್ಲಿಕ್ಕಾಗಿ, ಜೀವನವನ್ನ ಸಾಗಿಸ್ಲಿಕ್ಕಾಗಿ ಏನ್ ಮಾಡ್ತಾರೋ LIC ತಗೊಳ್ತಾರ. ಇನ್ನ ಅವರು LIC ತಗೊಳ್ಳುವಂತ ವ್ಯಕ್ತಿಗಳು ಯಾರಂತ ಹೇಳ್ತಾರೋ ಅಂದ್ರೆ ಕೆಳ ಜನ ಅಂದ್ರೆ ಆದಾಯವನ್ನ ಕಡಿಮೆ ಹೊಂದಿರುವವರು ಅಂತ ಅರ್ಥಾತ್. ಕಡಿಮೆ ಆದಾಯವನ್ನ ಹೊಂದಿರುವ ಅಂದ್ರೆ ಅವರ ಆದಾಯ ಅನ್ನೋದು ಏನ್ ಕಡಿಮೆ ಇರುತ್ತಲ್ಲ ಆ ವ್ಯಕ್ತಿಗಳು ಮಾತ್ರ ಜೀವ ವಿಮೆ ಪಾಲಿಸಿಯನ್ನ ತಗೊಳ್ತಾರೋ. ಅದೇ ರೀತಿಯಾಗಿ ಮಧ್ಯಮ ವರ್ಗದವರು ಅಂತ ಬರ್ತಾರೆ. ಈ ಮಧ್ಯಮದ ವರ್ಗದವರು ಏನ್ ಮಾಡ್ತಾರೋ ಆಸೆ ಬಿದ್ದು, ಅತಿ ಆಸೆ ಅನ್ನೋದನ್ನ ಬಿದ್ದು ಏನ್ ಮಾಡ್ತಾರ, ಈ ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸ್ತಾರೆ. ಅಂದ್ರೆ ಅವರು ಲಾಟರಿ ಟಿಕೆಟ್ ಅನ್ನ ತಗೊಂಡು ಅವ್ರಿಗೆ ಏನ್ ಬೇಕಲ್ಲ ಸರಕು ಕೊಳ್ಳಿಕ್ಕೆ ನಾ ತಗೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಒಂದು ಏನೋ ಕಾರ್ ಬೇಕು ಅಂದ್ರೆ ಆ ಕಾರನ್ನ ತಗೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಏನ್ ಮಾಡ್ತಾರ ಅಂದ್ರೆ ಮಧ್ಯಮ ವರ್ಗದವರು ಲಾಟರಿ ಟಿಕೆಟ್ ಅನ್ನ ಪರಿಚಯ ಮಾಡುವುದರ ಅಂದ್ರೆ ಕೊಳ್ಳುವುದರ ಮುಖಾಂತರವಾಗಿ ಗಂಡಾಂತರ ಸ್ಥಿತಿಗಳನ್ನ ಮಧ್ಯಮ ವರ್ಗದವರು ಅನುಭವಿಸ್ತಾರೆ. ಆದ್ರೆ ಶ್ರೀಮಂತರು ಯಾವಾಗ್ಲೂ ಈ ಒಂದು ಗಂಡಾಂತರ ಸ್ಥಿತಿಗಳಿಗೆ ಹೋಗೋದಿಲ್ಲ ಅಂತ. ಅವ್ರು ಏನ್ ಮಾಡ್ತಾರೆ, ಅದರಿಂದ ಬರುವಂತಹ ಆದಾಯ ಪಕ್ಕ ಇದ್ರೆ ಮಾತ್ರ ಹೂಡಿಕೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅರ್ಥಾತ್. ಶ್ರೀಮಂತರು ಏನ್ ಮಾಡ್ತಾರ ಅಂದ್ರೆ ಅದರಿಂದ ದುಡ್ಡು ಕರೆಕ್ಟ್ ಬರ್ತದಪ್ಪ ನಮ್ಗೆ ಇಷ್ಟು ಬರ್ತೈತಿ ಅಂದ್ರೆ ಮಾತ್ರ ಅದನ್ನ ಹೂಡಿಕೆ ಮಾಡ್ತಾರ. ಬಟ್ ಇಲ್ಲಿ ಮಧ್ಯಮ ವರ್ಗದವರು ಏನ್ ಮಾಡ್ತಾರ ಅಂದ್ರೆ ಗಂಡಾಂತರ ಸ್ಥಿತಿಗಳನ್ನ ಅಂದ್ರೆ ಲಾಟರಿ ಟಿಕೆಟ್ ಅನ್ನು ಪಡೆಯುವುದರ ಮುಖಾಂತರವಾಗಿ ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸ್ಲಿಕ್ಕೆ ಸಿದ್ಧರಿರ್ತಾರು. ಆದ್ರೆ ಕೆಲ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಆದಾಯವನ್ನು ಹೊಂದಿರುವವರು ಅಂತ ಏನಂತ ಕರಿತೇವಲ್ಲ, ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಬದುಕಲಿಕ್ಕೆ ಬೇಕಪ್ಪ ಅಂದ್ರೆ ಬದುಕಿದ್ರೆ ಸಾಕಪ್ಪ ಅನ್ನೋ ನಿಟ್ಟಿನಲ್ಲಿ LIC ಪಾಲಿಸಿ ಮಾಡೋದ್ರ ಮುಖಾಂತರ ಅವ್ರು ತಮ್ಮ ಜೀವನವನ್ನು ಸಾಗಿಸ್ತಾರಂತ ಈ ಒಂದು ಮಿಲ್ಟನ್ ಫ್ರೀಡ್ಮನ್ ಮತ್ತೆ LT ಸಾವೇಜ್ ಅವರು ಹೇಳ್ತಾರೆ. ಇದನ್ನ ಟೀಕಿಸುವುದರ ಮುಖಾಂತರವಾಗಿ ಮಾರ್ಕೋ ವೀಸ್ ಅನ್ನೋರು ತಮ್ಮದೇ ಆದಂತ ಒಂದು ಕಲ್ಪನೆ ಹೇಳ್ತಾನೆ. ಯಾವಾಗ ಅಂದ್ರೆ ನಾವೇನ್ ಹೇಳಿದ್ವಿ,
ಅಂದ್ರೆ ಮಧ್ಯಮ ವರ್ಗದವರು ಅಷ್ಟೇ ಈ ಒಂದು ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸುವುದಿಲ್ಲ. ಯಾರು ಒಂದು ಹಣದ ಸೀಮಾಂತ ತುಷ್ಟಿಗುಣ ಅನ್ನೋದು ಹೆಚ್ಚಿರುತ್ತಲ್ಲ ಆ ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾರೆ, ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸ್ತಾರಂತ ಮಾರ್ಕೋವೀಸ್ ಅವರು ತಮ್ಮ ಕಲ್ಪನೆಯಲ್ಲಿ ಹೇಳ್ತಾರೆ. ಏನು ಹಣದ ಸೀಮಾಂತ ತುಷ್ಟಿಗುಣ ಅಂದ್ರೆ, ಈಗ ನನ್ನ ಕಡೆ ರೊಕ್ಕ ಹೆಚ್ಚಿಗಿದೆ ಅಂದ್ರೆ ಹಣದ ಬಗ್ಗೆ ಇರುವಂತಹ ವ್ಯಾಮೋಹ ಅನ್ನೋದು ನನ್ನ ಕಡಿಮೆ ಇರುತ್ತೆ. ಅರ್ಥಾತ್ ನನ್ನ ಕಡೆ ರೊಕ್ಕ ಕಡಿಮೆ ಇದೆ, ಹಣದ ಬಗ್ಗೆ ಇರುವಂತ ಒಂದು ಒಲವು ಅನ್ನೋದು ಹೆಚ್ಚಿಗೆ ಇರುತ್ತೆ, ವ್ಯಾಮೋಹ ಅನ್ನೋದು ಹೆಚ್ಚಿಗೆ ಇರುತ್ತೆ. ಇದನ್ನೇ ಏನಂತಾನು ಮಾರ್ಕೋವಿಜ್ ಆ ರೀತಿ ಇದ್ದಂತಹ ವ್ಯಕ್ತಿಗಳು ಏನ್ ಮಾಡ್ತಾರ ಅಂದ್ರೆ, ಹಣದ ಒಂದು ತುಷ್ಟಿಗುಣ ಇಳಿಮುಖ, ಹಣದ ತುಷ್ಟಿಗುಣ ಅನ್ನೋದು ಏನಿರುತ್ತಲ್ಲ ಅದು ಹೆಚ್ಚಿಗೆ ಇರುವಂತ ವ್ಯಕ್ತಿಗಳು ಮಾತ್ರ ಗಂಡಾಂತರ ಸ್ಥಿತಿಗಳನ್ನ ತಲುಪ್ತಾರೆ, ಅನುಭವಿಸ್ತಾರೆ. ಉಳುಕಿದರೆಲ್ಲ ಈ ಒಂದು ಗಂಡಾಂತರ ಸ್ಥಿತಿಗಳಿಗೆ ಹೋಗೋದಿಲ್ಲ ಅಂತ. ಅಂದ್ರೆ ಆದಾಯದಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಹಣದ ಸೀಮಾಂತ ತುಷ್ಟಿಗುಣದಲ್ಲಿ ಅಧಿಕವಾಗಿ ಬದಲಾವಣೆ ಆಗುತ್ತೆ. ಅಂತ ವ್ಯಕ್ತಿಗಳು ಯಾರು, ಶ್ರೀಮಂತರು, ಅವರು ಕೂಡ ಗಂಡಾಂತರ ಸ್ಥಿತಿಯನ್ನು ಅನುಭವಿಸೋದಿಲ್ಲ. ಅರ್ಥಾತ್ ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸೋರು ಯಾರಪ್ಪ ಅಂದ್ರೆ, ಯಾರಿಗೆ ಹಣದ ಸೀಮಾಂತ ತುಷ್ಟಿಗುಣ ಅನ್ನೋದು ಅಧಿಕವಾಗಿರುತ್ತಲ್ಲ ಅವರು ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸ್ತಾರಂತ ಮಾರ್ಕೋವೀಸ್ ತಮ್ಮ ಕಲ್ಪನೆಯಲ್ಲಿ ಹೇಳ್ತಾನ. ಅಂದ್ರೆ ಮಿಲ್ಟನ್ ಫ್ರಿಡ್ಮನ್ 1870 ಹೇಳಿದಂತನ್ನ ಇವರು ಟೀಕೆ ಮಾಡೋದ್ರ ಮುಖಾಂತರವಾಗಿ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾರೆ. ಇನ್ನ ಆರ್ಮ್ಸ್ಟ್ರಾಂಗ್ ಅವರು ಒಂದು ಸೀಮಾಂತ ಒಲವು ಬರ್ತದೆ. ಆರ್ಮ್ಸ್ಟ್ರಾಂಗ್ ಅವರ ಸೀಮಾಂತ ಒಲವು ಏನು, ಸೀಮಾಂತ ಒಲವು ಅಂತ ಆದ್ರೆ, ಈ ಸೀಮಾಂತ ಒಲವಿನಲ್ಲಿ ಆರ್ಮ್ಸ್ಟ್ರಾಂಗ್ ಅವರ ಒಂದು ಸೀಮಾಂತ ಒಲವು ಹೆಚ್ಚುವರಿ ಒಲವಿನಲ್ಲಿ ಎರಡು ಅಂಶವನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಏನು, ಇನ್ನೊಂದು ಅಂದ್ರೆ ಔದಾಸೀನ್ಯ, ಇನ್ನೊಂದು ಒಂದು ಅನಿಶ್ಚಿತತೆ ಅಂತ. ಅಂದ್ರೆ ಅನಿಶ್ಚಿತತೆ ಯಾಕೆ ಕಂಡು ಬರ್ತೈತಿ ಅನ್ನೋದನ್ನ ಈ ಒಂದು ಆರ್ಮ್ಸ್ಟ್ರಾಂಗ್ ಅವರು ಹೇಳ್ತಾರೆ. ಯಾವಾಗ್ಲೂ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಅನುಭೋಗಿಯನ್ನ ಉದಾಸೀನನಾಗಿರ್ತಾನೆ. ಮತ್ತೆ ಅದೇ ರೀತಿಯಾಗಿ ಆತ ಅನಿಶ್ಚಿತ ಆಗಿರ್ಲಿಕ್ಕೆ ಕಾರಣ ಏನು ಅಂತ, ಅನಿಶ್ಚಿತತೆ ಅನ್ನೋದು ನಮ್ಗೆ ಯಾಕೆ ಕಂಡು ಬರುತ್ತೆ ಅಂತ ಹೇಳೋದು ಈ ಆರ್ಮ್ಸ್ಟ್ರಾಂಗ್ ರವರು ಹೇಳ್ತಾರಂತ. ಏನು, ಸೀಮಾಂತ ಒಲವಿನ ಸಿದ್ಧಾಂತದಲ್ಲಿ ಈ ಒಂದು ಅನಿಶ್ಚಿತತೆ ಕಂಡು ಬರಲಿಕ್ಕೆ ಕಾರಣ ಏನಂದ್ರೆ, ಒಬ್ಬ ಅನುಭೋಗಿ ಸರಕುಗಳ ಮಧ್ಯೆ, ಅರ್ಥಾತ್ ಸರಕುಗಳ ಮಧ್ಯೆ ಆತನ ಒಲವನ್ನ ತೋರ್ಲಿಕ್ಕೆ, ಸರಕುಗಳ ನಡುವೆ ಆತನ ಒಲವು ತೋರ್ಲಿಕ್ಕೆ ದುರ್ಬಲನಾದಾಗ ಆತ ಅನಿಶ್ಚಿತತೆಯನ್ನ ಅನುಭವಿಸ್ತಾನ ಅಂತ ಹೇಳ್ತಾನ. ಅಂದ್ರೆ ಇದನ್ನ ಬಿಟ್ಟು ಇದನ್ನ ತಗೋಬೇಕು ಅಥವಾ ಇದನ್ನ ಬಿಟ್ಟು ಇದನ್ನ ತಗೋಬೇಕು ಅಂತ ಡಿಸೈಡ್ ಮಾಡಕ್ ಆಗದೆ ಇರುವಂತ ಸ್ಥಿತಿ ಒಳಗಿದ್ದಾಗ ಆತ ಅನಿಶ್ಚಿತತೆಯಿಂದ ಕೂಡಿರ್ತಾನು ಅಂತ ಅರ್ಥಾತ್. ಅಂದ್ರ ಏನ ಬ್ಲಾಕ್ ಮಾರ್ಕರ್ ತಗೊಳ್ಳೋ, ಏನ ರೆಡ್ ಮಾರ್ಕರ್ ತಗೊಳ್ಳೋ ಅಂತ ಅದನ್ನ ಡಿಸೈಡ್ ಮಾಡಕ್ ಆಗಲ್ಲ. ಅಂತ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅನುಭೋಗಿ ಅನ್ನೋದು ಅನಿಶ್ಚಿತತೆಯಲ್ಲಿ ಇರ್ತಾನೋ ಅಂತ ಈ ಒಂದು ಆರ್ಮ್ಸ್ಟ್ರಾಂಗ್ ಅವರ ಒಂದು ಸೀಮಾಂತ ಒಲವಿನ ಸಿದ್ಧಾಂತದಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಔದಾಸೀನ್ಯ ಅಂತಾನು ಹೇಳ್ತಾನೆ. ಅರ್ಥಾತ್ ಈ ಔದಾಸೀನ್ಯ ಅಂದ್ರೆ ಇದರಲ್ಲಿ ಸಂಕ್ರಮ ಒಲವು ಅಂತ. ಏನ್ ಸಂಕ್ರಮ ಒಲವು ಅಂದ್ರೆ, ಯಾಕೆ ಅನಿಶ್ಚಿತತೆಯಿಂದ ಇರ್ತಾನೋ ಅನ್ನೋದನ್ನ ಕೂಡ ಆರ್ಮ್ಸ್ಟ್ರಾಂಗ್ ಹೇಳ್ತಾರೆ. ಯಾಕಂದ್ರೆ ಇನ್ನು ಎ, ಇಲ್ಲೊಂದು ಬಿ, ಇಲ್ಲೊಂದು ಸಿ ಅಂತ ಇಟ್ಕೊಳ್ರಿ. ಎ ಕು ಬಿ ಕು ಏನೋ ಬಹಳ ದೂರ ಡಿಫ್ರೆನ್ಸ್ ಇಲ್ಲ. ಒಂದೊಂದು ಎ ಆಗುತ್ತೆ ಬಿ ಆಗುತ್ತೆ ಸಿ ಅಂತ. ಆದ್ರೆ ಎ ಇಂತ ಸಿಗ ಡಿಫ್ರೆನ್ಸ್ ಐತಿ. ಅರ್ಥ ಆಯ್ತು? ಅದನ್ನ ಹೇಳ್ತಾನ. ಏನಂದ್ರೆ ಇದು ಆರ್ಮ್ಸ್ಟ್ರಾಂಗ್ ಅವರು ಈ ರೀತಿ ಎ ಇಂದ ಬಿ ಇಂದ ಸಿ ಅಂದ್ರೆ ಸ್ವಲ್ಪ ಬದಲಾವಣೆ ಇರ್ತೈತಿ ಸರಕುಗಳ ಮಧ್ಯೆ. ಬಹಳ ಏನು ಅಗಾಧವಾಗಿ ಬದಲಾವಣೆ ಇರಲ್ಲ, ಸ್ವಲ್ಪೀಪ ಬದಲಾವಣೆ ಇರ್ತೈತಿ. ಅರ್ಥ ಆಯ್ತು? ಸ್ವಲ್ಪೀಪ ಬದಲಾವಣೆ ಇರ್ತೈತಿ, ಡಿಸೈಡ್ ಮಾಡಕ್ ಕಷ್ಟ ಆಗಿರ್ತೈತಿ. ಅರ್ಥ ಆಯ್ತು? ಆ ರೀತಿಯಾಗಿ ಸ್ವಲ್ಪೀಪ ಬದಲಾವಣೆ ಇದ್ದಾಗ ಏನಾಗತ್ತೆ, ಅನುಭೋಗಿಗೆ ಅನಿಶ್ಚಿತತೆ ಅನ್ನೋದು ಕಂಡು ಬರ್ತೈತಿ. ಈ ರೀತಿಯಾಗಿ ಎ ಇಂದ ಸಿಗೆ ಅಥವಾ ಸಿ ಇಂದ ಡಿಗೆ, ಸಿ ಇಂದ ಇಗೆ, ಈ ಟೈಪ್ ಏನಾದ್ರು ದೂರ ಇತ್ತಂದ್ರೆ ಆರಾಮಾಗಿ ಡಿಸೈಡ್ ಮಾಡ್ಬಿಡ್ತಾನೆ ಅನುಭೋಗಿ. ಹೌದಿಲ್ಲ? ಬಾಳ ಡಿಫ್ರೆನ್ಸ್ ಇತ್ತಪ್ಪ, ಬಣ್ಣಗಳಾಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕಲರ್, ಹಿಂಗೆಲ್ಲ ಸರಕುಗಳ ಮುಂದೆ ಬಾಳ ಡಿಫ್ರೆನ್ಸ್ ಇತ್ತು. ಸಡನ್ಲಿ ಹೇಳ್ಬಿಡ್ತಾನೆ ನಂಗೆ ಇದೇ ಇರಲಿ ಸರಕು ಅಂತ. ಸ್ವಲ್ಪ ಚೇಂಜಸ್ ಇದ್ದಾಗ ಅದೊಂದು ಸ್ವಲ್ಪ ಏನಾಗತ್ತೆ, ಒಂದು ಗೊಂದಲಕ್ಕೆ ಈಡಾಕಾನ. ಹೌದಿಲ್ಲ? ಅದನ್ನ ಅನಿಶ್ಚಿತತೆ ಅಂತ ಕರಿತೇವೆ. ಅರ್ಥಾತ್ ಅದನ್ನೇ ಹೇಳಿದಂತ ವ್ಯಕ್ತಿ ಅಂದ್ರೆ ಯಾರು? ಆರ್ಮ್ಸ್ಟ್ರಾಂಗ್ ಅವರು ಅಂತ. ಅರ್ಥಾತ್ ಈ ಮಿಲ್ಟನ್ ಫ್ರಿಡ್ಮನ್ ಅವ್ರದ್ದು 1870 ಅವ್ರ ಕಲ್ಪನೆ ನೋಡಿದ್ವಿ, ಇನ್ನು ಮಾರ್ಕೋವಿಸ್ ಕಲ್ಪನೆ ನೋಡಿದ್ವಿ, ಇನ್ನು ಆರ್ಮ್ಸ್ಟ್ರಾಂಗ್ ಅವರು ಸೀಮಾಂತ ಒಲವಿನ ನೋಡಿದ್ವಿ. ಇನ್ನು ಲೀನಿಯರ್ ವೆಚ್ಚದ ರೇಖೆಗಳು ಅಂತ ಬರ್ತೈತಿ. ಏನಿದು ಲೀನಿಯರ್ ವೆಚ್ಚದ ರೇಖೆಗಳು ಅಂದ್ರ, ಒಬ್ಬ ಅನುಭೋಗಿ ತನ್ನಲ್ಲಿರುವಂತ ಆದಾಯವನ್ನ ಯಾವ ರೀತಿಯಾಗಿ ಗುಂಪಿಗೆ ಸೇರಿದ ಸರಕುಗಳ ಮಧ್ಯೆ ವಿನಿಯೋಗ ಮಾಡ್ತಾನೋ ಅಂತ ತಿಳಿಸ್ಕೊಡೋದೇ ಲೀನಿಯರ್ ವೆಚ್ಚದ ರೇಖೆಗಳು ಅಂತ. ಏನು ಗುಂಪಿಗೆ ಸೇರಿದ ಸರಕುಗಳು ಅಂತ? ಈ ಆಹಾರ ಅನ್ನೋದು ಒಂದು ಗುಂಪಿಗೆ ಸೇರುವ ಸರಕು. ಅಂದ್ರೆ ಆಹಾರ ಅಂದ್ರೆ ಏನ್ ಬರ್ತೈತಿ?
ಹಣ್ಣು ಬರ್ತದೆ. ಹಣ್ಣು ಒಂದು ಆಹಾರ, ಅನ್ನ ಅದು ಒಂದು ಆಹಾರ, ನೀರು ಅದು ಒಂದು ಆಹಾರ. ಆ ರೀತಿ ಗುಂಪಿಗೆ ಸೇರಿದ ಸರಕುಗಳ ಮಧ್ಯೆ ಅನುಭೋಗಿ ತನ್ನಲ್ಲಿರುವಂತ ಆದಾಯವನ್ನ, ಸೀಮಿತ ಆದಾಯವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ವೆಚ್ಚ ಮಾಡ್ತಾನೆ ಅಂತ ತಿಳಿಸ್ಕೊಡೋದನ್ನೇ ಲೀನಿಯರ್ ವೆಚ್ಚದ ರೇಖೆ ಅಂತ ಕರೀತಾರೆ. ಇದು ಯಾವಾಗ್ಲೂ ಈ ರೀತಿಯಾಗಿರುತ್ತೆ, ಎಲ್ಲ ರೀತಿಯಾಗಿರುತ್ತೆ. ಅರ್ಥ ಆಯ್ತು? ಈ ಲೀನಿಯರ್ ವೆಚ್ಚದ ರೇಖೆ ಎಲ್ಲ ಆಕಾರದಲ್ಲಿ ನಮ್ಗೆಲ್ಲ ಕಂಡು ಬರುತ್ತೆ ಅಂತ ಅರ್ಥ ಆಯ್ತು. ಈ ದಿನ ಏನ್ ನೋಡಿದ್ವಿ ಅಂದ್ರೆ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವನ್ನು ನೋಡಿದ್ವಿ. ಈ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಸಾಮರ್ಥ್ಯ ಅವರು ನಮ್ಗೆಲ್ಲ ತಿಳಿಸಿಕೊಟ್ರು. ಒಂದು ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಅನುಭೋಗಿಯನ್ನ ಪ್ರಾಯೋಗಿಕವಾಗಿ ಬಿಡುವುದರ ಮುಖಾಂತರವಾಗಿ ಆತನ ಒಲವನ್ನ ಯಾವ ರೀತಿಯಾಗಿ ತೋರ್ಪಡಿಸ್ತಾನೆ ಅಂತ ತಿಳಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಮಾರ್ಷಲ್ ರವರ ಬೇಡಿಕೆಯನ್ನ ಪರಿಗಣಿಸಿ ಅದೇ ರೀತಿಯಾಗಿ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಬೆಲೆ ಮತ್ತು ಆದಾಯವನ್ನು ಕೂಡ ಈತ ಪರಿಗಣನೆ ಮಾಡ್ತಾನೆ. ಇದನ್ನು ತಾರ್ಕಿಕ ನಿರ್ಣಯ ಸಿದ್ಧಾಂತ ಅಂತ ಬರ್ತೈತಿ. ಇಲ್ಲಿ ಏನಾಗುತ್ತೆ, ಹಿಗ್ಸ್ ರವರು 1939 ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಎಂಬ ಗ್ರಂಥದ ಮುಖಾಂತರವಾಗಿ ತಾರ್ಕಿಕ ನಿರ್ಣಯದ ಸಿದ್ಧಾಂತವನ್ನ ತಿಳಿಸ್ಕೊಡ್ತಾರೋ. ಈ ತಾರ್ಕಿಕ ನಿರ್ಣಯ ಸಿದ್ಧಾಂತದಲ್ಲಿ ಅನುಭೋಗಿ ಅಂದ್ರೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ತನ್ನ ಒಲವನ್ನು ತೋರ್ಪಡುತ್ತಾನಂತ ಈ ತಾರ್ಕಿಕ ನಿರ್ಣಯ ಸಿದ್ಧಾಂತದಲ್ಲಿ ಹೇಳಲಾಗುತ್ತೆ. ಇಲ್ಲಿ ನಾವು ಎರಡು ರೀತಿಯಾಗಿ ಕಂಡು ನೋಡಬಹುದು. ಒಂದು ದುರ್ಬಲ ನಿರ್ಣಯ ಸಿದ್ಧಾಂತ, ಇನ್ನೊಂದು ಪ್ರಬಲ ನಿರ್ಣಯ ಸಿದ್ಧಾಂತ ಅಂತ. ದುರ್ಬಲ ನಿರ್ಣಯ ಸಿದ್ಧಾಂತ ಅಂತ ನೋಡೋದೇ ಆದಲ್ಲಿ ಹಿಗ್ಸ್ ರವರ ಒಂದು ಔದಾಸೀನ ವಕ್ರರೇಖೆ ದುರ್ಬಲ ನಿರ್ಣಯ ಸಿದ್ಧಾಂತ ಅಂತ ನಾವು ಹೇಳ್ತೀವಿ. ಮತ್ತೆ ಪ್ರಬಲ ನಿರ್ಣಯ ಸಿದ್ಧಾಂತ ಅಂದ್ರೆ ಅದು ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಅಂತ ನಾವೆಲ್ಲ ನೋಡ್ತೀವಿ. ಇದನ್ನ ತಾರ್ಕಿಕ ನಿರ್ಣಯ ಸಿದ್ಧಾಂತ ಹೇಳಿದಂತ ಹಿಗ್ಸ್ ಮುಂದುವರೆದು ಅವೆರಡನ್ನೂ ಕೂಡ ಟೀಕೆ ಮಾಡಿದಾದ್ಮೇಲೆ ಇನ್ನು ಬ್ಯಾಂಡ್ ವ್ಯಾಗ್ನ ಪರಿಣಾಮ ಅಂತ ಬರುತ್ತೆ. ಏನ್ ಬ್ಯಾಂಡ್ ವ್ಯಾಗ್ ಅಂದ್ರೆ ಒಂದು ಸರಕನ್ನ ಕೊಂಡಿದ್ದನ್ನ ಇನ್ನೊಬ್ಬ ವ್ಯಕ್ತಿ ಅದೇ ಸರಕನ್ನ ಕೊಳ್ಳೋದು, ಅದರ ಮುಖಾಂತರವಾಗಿ ಬೇಡಿಕೆಯನ್ನ ಹೆಚ್ಚಿಗೆ ಆಗುತ್ತೆ. ಅದನ್ನೇ ಅಂದ್ರೆ ಒಬ್ಬ ವ್ಯಕ್ತಿ ಕೊಂಡಿದ್ದನ್ನ ಇನ್ನೊಬ್ಬ ವ್ಯಕ್ತಿ ಕೊಳ್ಳೋದನ್ನ ಏನಂತ ಕರಿತೇವೆ ಅಂದ್ರೆ ಬ್ಯಾಂಡ್ ವ್ಯಾಗ್ನ ಪರಿಣಾಮ. ಆ ರೀತಿಯಾಗಿ ಕೂಡ ಒಬ್ಬ ಅನುಭೋಗಿ ಒಲವು ಅನ್ನೋದು ಇರುತ್ತೆ ಅಂತ ಬ್ಯಾಂಡ್ ವ್ಯಾಗ್ನ ಪರಿಣಾಮ ಅನ್ನೋದು ಇರುತ್ತೆ. ಇನ್ನು ಜಂಬಗಾರ ಪರಿಣಾಮ ಅಂದ್ರೆ ಒಬ್ಬ ವ್ಯಕ್ತಿ ಕೊಂಡಂತ ವಸ್ತುವನ್ನ ಇನ್ನೊಬ್ಬ ವ್ಯಕ್ತಿ ಕೊಳ್ಳೋದಿಲ್ಲ, ಬೇರೆ ಸರಕನ್ನ ಕೊಳ್ಳುತ್ತಾನ. ಅರ್ಥ ಆಯ್ತು? ಆ ರೀತಿಯಾಗಿ ತನ್ನ ಅನುಭೋಗಿ ತನ್ನ ಒಲವನ್ನು ತೋರ್ತಾನೆ ಅಂತ ಹೇಳಲಾಗುತ್ತೆ. ಇನ್ನು ವೆಬ್ಲನ ಪರಿಣಾಮ ಅಂದ್ರೆ ಯಾವ ಸರಕಿಗೆ ಬೆಲೆ ಅನ್ನೋದು ಹೆಚ್ಚಿಗೆ ಇರುತ್ತೋ ಆ ಸರಕನ್ನ ಅನುಭೋಗಿ ಹೆಚ್ಚಿಗೆ ಕೊಳ್ಳುತ್ತಾನ. ಅದನ್ನೇ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಂದ್ರೆ ಅದು ವೆಬ್ಲನ್ನ ಪರಿಣಾಮದ ಮೂಲಕ ಅಂತ ಹೇಳ್ಬೋದು. ವೆಬ್ಲನ್ ಅನ್ನುವ ಆತನ ಪರಿಣಾಮದ ಮೂಲಕ ಅಂತ ಹೇಳ್ಬಹುದು. ಇನ್ನು ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರ ಒಂದು ತುಷ್ಟುಗುಣ ಸೂಚಿ, ಇದು ಗಂಡಾಂತರ ಸ್ಥಿತಿಗಳನ್ನ ಅಂದ್ರೆ ಅನಿಶ್ಚಿತತೆಯಿಂದ ನಿಶ್ಚಿತತೆ ಹೋಗ್ಲಿಕ್ಕೆ ಈ ಒಂದು ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರ ತುಷ್ಟುಗುಣ ಸೂಚಿ ಅಂತ ನಮ್ಗೆ ಹೆಲ್ಪ್ ಆಗುತ್ತೆ. ಅದು ಅವರ ಒಂದು ಸಿದ್ಧಾಂತವಾದಂತ ಗೇಮ್ ಥಿಯರಿ ಮತ್ತು ಆರ್ಥಿಕ ವರ್ತನೆ ಎಂಬ ಸಿದ್ಧಾಂತಗಳ ಮೂಲಕ ನ್ಯೂಮನ್ ಮತ್ತು ಮಾರ್ಗಸ್ಟೀನ್ ಅವರು ಗಂಡಾಂತರ ಸ್ಥಿತಿಗಳಲ್ಲಿ ಅವರ ಒಂದು ತುಷ್ಟುಗುಣ ಸೂಚಿಯನ್ನು ತಿಳಿಸ್ಕೊಡ್ತಾರೆ. ಅದನ್ನೇ NM ಸೂಚಿ ಅಂತ ಕರಿತೇವೆ. NM ಸೂಚಿ ಅಂದ್ರೆ ಇದೊಂದು ಅಂಕಗಣಿತ ಮೂಲಕ ನಾವು ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ಬಳಸ್ತೇವೆ. ಇನ್ನ ಮಿಲ್ಟನ್ ಫ್ರೀಡ್ಮನ್ ಮತ್ತು LT ಸಾವೇಜ್ ಅವರು ಬರ್ತಾವೆ. ಈ NM ಸೂಚಿಯನ್ನ ನೋಡಿದ್ವಲ್ಲ, ಈ NM ಸೂಚಿಯನ್ನ ಆಧಾರವಾಗಿಟ್ಕೊಂಡು ಮಿಲ್ಟನ್ ಮತ್ತು ಫ್ರೀಡ್ಮನ್ ಅವರು ತಮ್ಮ ಒಂದು ಪರಿಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೋ. ಯಾಕ ಈ ಒಂದು ಲಾಟರಿ ಟಿಕೆಟ್ ಅನ್ನ ತಗೊಳ್ತಾರೋ ಅನ್ನೋದನ್ನ ಹೇಳ್ತಾ ಹೋಗ್ತಾರ. ಅಂದ್ರೆ ಕಡಿಮೆ ಅಂದ್ರೆ ಕೆಳಮಟ್ಟದ ಜನ ಏನ್ ಮಾಡ್ತಾರ ಅಂದ್ರೆ ಕಡಿಮೆ ಆದಾಯವನ್ನು ಹೊಂದಿರುವಂತ ಜನ ಏನ್ ಮಾಡ್ತಾರ ಅಂದ್ರೆ ಜೀವ ವಿಮೆಯನ್ನ ಅಂದ್ರೆ LIC ಮಾಡಿಸ್ತಾರೋ. ಮಧ್ಯಮ ವರ್ಗದವರು ಅಧಿಕ ಆಸೆಯಿಂದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಹಣವನ್ನ ಏನ್ ಮಾಡ್ತಾರ ಅಂದ್ರೆ ಲಾಟರಿ ಟಿಕೆಟ್ ಅನ್ನ ಪಡೆಯಲು ಬಳಸ್ತಾರೋ. ಅವರು ಕೂಡ ಮಧ್ಯಮ ವರ್ಗದವರೇ ಗಂಡಾಂತರವನ್ನ ಎದುರಿಸುವುದು ಅಂತ ಹೇಳ್ತಾರ. ಆದ್ರೆ ಶ್ರೀಮಂತರು ಏನ್ ಮಾಡ್ತಾರ ಅಂದ್ರೆ ಆ ಗೋಜಿಗೆ ಹೋಗೋದಿಲ್ಲ. ಅವರಿಗೆ ನಿಶ್ಚಿತತೆ ಇದ್ರೆ ಮಾತ್ರ ಅಂದ್ರೆ ಅದರಿಂದ ಬರುವಂತಹ ಆದಾಯ ಖಚಿತತೆ ಇದ್ರೆ ಮಾತ್ರ ಏನ್ ಮಾಡ್ತಾರ ಅಂದ್ರೆ ಅವರು ಲಾಟರಿ ಟಿಕೆಟ್ ಅನ್ನ ಅಥವಾ ಯಾವುದೇ ಒಂದು ವಸ್ತುವಿನ ಮೇಲೆ ಹೂಡಿಕೆಯನ್ನು ಮಾಡ್ತಾರೋ ಅಂತ ಮಾರ್ಕೋವಿಸ್ ಅವರು ಇದು LT ಸಾವೇಜ್ ಅವರ ಕಲ್ಪನೆ ಹೇಳಲಾಗುತ್ತೆ. ಇನ್ನು ಮಾರ್ಕೋವಿಸ್ ಅವರು ಹೇಳ್ತಾರೆ. ಏನು ಮಾರ್ಕೋವಿಸ್ ಅವರ ಕಲ್ಪನೆಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಒಂದು ಇದು ಆದಾಯ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆದ್ರೂ ಹಣದ ಸೀಮಾಂತ ದೃಷ್ಟಿಕೋನ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಶ್ರೀಮಂತರು ಯಾವುದೇ ಕಾಲಕ್ಕೂ ಏನ್ ಮಾಡೋದಿಲ್ಲ, ಈ ಒಂದು ಗಂಡಾಂತರ ಸ್ಥಿತಿಗಳನ್ನ ಅನುಭವಿಸೋದಿಲ್ಲ, ಲಾಟರಿ ಟಿಕೆಟ್ ಅನ್ನು ಪಡೆಯೋದಿಲ್ಲ. ಆದ್ರೆ ಯಾರಿಗೆ ಹಣದ ಸೀಮಾಂತ ಒಲವು ಅನ್ನೋದು, ಹಣದ ಸೀಮಾಂತ ದೃಷ್ಟಿಕೋನ ಅನ್ನೋದು ಅಧಿಕವಾಗಿರುತ್ತಲ್ಲ, ಅವ್ರು ಏನ್ ಮಾಡ್ತಾರೋ ಆ ಲಾಟರಿ ಟಿಕೆಟ್ ಅನ್ನು ತಗೊಳ್ತಾರೋ ಅಂತ ಮಾರ್ಕೋವಿಸ್ ಅವರ ಕಲ್ಪನೆಯಲ್ಲಿ ಹೇಳ್ತಾರೆ. ಇನ್ನು ಆರ್ಮ್ಸ್ಟ್ರಾಂಗ್ ಅವರು ಬರ್ತಾರೆ. ಈ ಆರ್ಮ್ಸ್ಟ್ರಾಂಗ್ ಅಲ್ಲಿ ಇವರು ಅನಿಶ್ಚಿತತೆ ಅನ್ನೋದು ಯಾಕೆ ಕಂಡು ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ವ್ಯಕ್ತಿ ಸರಕುಗಳ ಮಧ್ಯೆ ಒಂದು ಒಲವನ್ನ ತೋರಲಿಕ್ಕೆ, ತನ್ನ ಒಲವನ್ನ ನಿರ್ಧರಿಸಲಿಕ್ಕೆ ಅಸಮರ್ಥನಾದಾಗ ಏನಾಗುತ್ತೆ, ನಿಶ್ಚಿತತೆ ಅನ್ನೋದು ಕಂಡು ಬರುತ್ತೆ ಅಂತ ಹೇಳ್ತಾನೆ. ಈ ಅನಿಶ್ಚಿತತೆ ಕಂಡು ಬರಲಿಕ್ಕೆ ಒಂದು ಉದಾಸೀನಾಗಿರ್ಬೇಕು ಅನುಭೋಗಿ, ಇರದೇ ಇದ್ದಾಗ ಇದು ಕಂಡು ಬರುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ಸಂಕ್ರಮ ಒಲವು ಅಂತ ಹೇಳ್ತಾನೆ. ಸಂಕ್ರಮ ಒಲವು ಅಂದ್ರೆ ಬಹಳ ಡಿಫರೆನ್ಸ್ ಇರಲ್ಲ.
ಅನಿಶ್ಚಿತ ಜೊತೆ ಕಂಡು ಬರೋದು ಭಾಳ ಏನ್ ಡಿಫ್ರೆನ್ಸ್ ಅಲ್ಲ. ಆ ಭಾಳ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಒಂದ್ ಸರ್ಕಿಂದ ಇನ್ನೊಂದ್ ಸರ್ಕಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಅವಾಗ ಅವ್ನು ಕಂಪ್ಯೂಸ್ ಹಾಕಾನ, ಅಂದ್ರೆ ಈ ಸರ್ಕ ತಗೊಳ್ಳೋ ಈ ಸರ್ಕ ತಗೊಳ್ಳೋ ಅಂತ ಕಂಪ್ಯೂಸ್ ಹಾಕಾನಲ್ಲ, ಆ ನಿಟ್ಟಿನಲ್ಲಿ ಏನಾಗತೈತಿ, ಆ ನಿಟ್ಟಿನಲ್ಲಿ ಇದ್ದಾಗಲೇ ಅವ ಅನುಭೋಗಿ ಏನಾಗಿರ್ತೈತಿ, ಒಂದು ಅನಿಶ್ಚಿತತೆ ಅನ್ನೋದು ಕಂಡು ಬರ್ತದೆ ಅಂತ ಆರ್ಮ್ಸ್ಟ್ರಾಂಗ್ ಹೇಳ್ತಾರೆ. ಲೀನಿಯರ್ ರೇಖೆ ಇರ್ತೈತಿ. ಇಲ್ಲಿ ಒಂದು ಗುಂಪಿಗೆ ಸೇರಿದ ಸರಕುಗಳ ನಡುವೆ, ಅಂದ್ರೆ ಗುಂಪಿಗೆ ಸೇರಿದ ಸರಕುಗಳ ಆಹಾರ ಆಗಿರ್ಬೋದು. ಆಹಾರ ಅಂತ ಬಂದ್ರೆ ನೀರು, ಅನ್ನ, ಈ ರೀತಿ ಅಕ್ಕಿ, ಈ ರೀತಿ ಇವೆಲ್ಲ ಆಹಾರಗಳು. ಇನ್ನ ಬೇರೆ ಬೇರೆ ಒಂದು ಐಷಾರಾಮಿ ಅಂತ ಬಂತು ಅಂತ ಕಾರು, ಬಂಗ್ಲೆ, ಇವೆಲ್ಲ ಐಷಾರಾಮಿ. ಆ ರೀತಿಯಾಗಿ ಗುಂಪಿಗೆ ಸೇರಿದ ಸರಕುಗಳ ಮಧ್ಯೆ ಅನುಭೋಗಿ ತನ್ನ ಆದಾಯವನ್ನು ಯಾವ ರೀತಿಯಾಗಿ ವೆಚ್ಚ ಮಾಡ್ತಾನೆ ಅನ್ನೋದನ್ನ ಲೀನಿಯರ್ ವೆಚ್ಚದ ರೇಖೆಗಳ ಮುಖಾಂತರವಾಗಿ ನಾವು ತಿಳಿಯಬಹುದು. ಇದು ಎಲ್ಲಾ ಕಾಲದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತೇನು ನೋಡಿದ್ವಿ ಅಂದ್ರೆ ಇಷ್ಟೆಲ್ಲ ಇವೆಲ್ಲ ನೋಡಿದ್ವಿ. ಇವನ್ನ ರೇಖಾಚಿತ್ರ ಮೂಲಕ ನಿಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾನೇನ್ ಮಾಡಿದ್ವಿ, ಯಾರು ಹೇಳಿದಾರ, ಏನ್ ಹೇಳಿದೆ, ಇದರಿಂದ ಏನಿದೆ, ಇದ್ರೊಳಗೆ ಏನಿದೆ ಅನ್ನೋದನ್ನ ಅಷ್ಟೇ ಹೇಳಿದ್ದೀನಿ. ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ದಾದ್ರೂ ಸಿಲೆಬಸ್ ಅಲ್ಲಿ ಇದ್ರೆ ಅರ್ಥದ್ದು, ಯಾರ್ದಾರ ಸಿಲೆಬಸ್ ಅಲ್ಲಿ ಇತ್ತು ಅಂತ ಆದ್ರೆ, ಇಲ್ರಿ ನಮ್ ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ಇದೆ ಅಥವಾ ನಮ್ ಸಿಲೆಬಸ್ ಅಲ್ಲಿ ಇದೆ ಇದು ಅಂತ ಆದ್ರೆ ಹೇಳಿ ಯಾವ್ದಿದೆ ಅಂತ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸಂಪೂರ್ಣವಾಗಿ ರೇಖಾಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಯಾವ ಸಿಲೆಬಸ್ ಅಲ್ಲಿ ಇಲ್ಲ ಅನ್ನೋ ಉದ್ದೇಶದಿಂದಾಗಿ ಇವನ್ನ ಏನ್ ಮಾಡಿದ್ದೀನಿ, ನಾನು ಶಾರ್ಟ್ ಕಟ್ ನಲ್ಲಿ ಹೇಳಲಿಕ್ಕೆ ಹೇಳಿದ್ದೀನಿ. ಇದು ಯಾರಿಗಂದ್ರೆ ಕೆಸೆಟ್ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಅದೇ ರೀತಿ PG ಲೆವೆಲ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬಹುದು ಅನ್ನೋ ಉದ್ದೇಶದಿಂದಾಗಿ ನಾನು ಇವನ್ನೆಲ್ಲ ಹೇಳಿದ್ದೀನಿ. ಇವತ್ತಿಗೆ ಏನಾಯ್ತು ಅಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ ಅನ್ನೋದು ಕಂಪ್ಲೀಟ್ ಆಗಿ ಸಂಪೂರ್ಣ ಆಯ್ತು. ನೆಕ್ಸ್ಟ್ ಬರುವಂತಹ ಕ್ಲಾಸ್ ನಲ್ಲಿ ನಾನು ಒಂದು ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ. ಒಂದು ಟಾಪಿಕ್ ತಗೋಬೇಕಂತ ಅನ್ಕೊಂಡಿದ್ದೆ, ಅದನ್ನ ತಗೊಳ್ತೇನೆ. ಅಲ್ಲಿ ಮಟ್ಟ ಅಂದ್ರೆ ಯಾರಾದ್ರೂ ಏನಾದ್ರೂ ತಮಗೆ ಬೇಕಾದಂತ ಯಾವ ಟಾಪಿಕ್ ಬಗ್ಗೆ ಬೇಕಲ್ಲ ಕಮೆಂಟ್ ಮಾಡಿ, ಆ ಟಾಪಿಕ್ ನ ನಾನು ಆದಷ್ಟು ಬೇಗ ನಿಮ್ ಮುಂದೆ ತಂದಿಡ್ತೀನಿ ಅಂತ ಹೇಳ್ತಾ ಇನ್ನೊಂದನ್ನ ಹೇಳೋದು ಬಿಟ್ಟಿದ್ದೆ ನಾನು. ಏನಂದ್ರೆ ನಾ ಹೇಳೋ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ನಾನು ಹೇಳೋ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಆದ್ರೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ, ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಸುಮ್ನೆ ಅರ್ಥ ಆಗದೆ ಇದ್ರೂ ಕೂಡ ಅರ್ಥ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸುಮ್ನೆ ಇದ್ರೆ ಅರ್ಥ ಆಗೋದು ಕೂಡ ಅರ್ಥ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಇದು ಅರ್ಥಶಾಸ್ತ್ರ. ಅರ್ಥ ಆಯ್ತು? ಅರ್ಥ ಆಗಿದೆ ಇಲ್ಲ ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ನಿಮ್ಗೆಲ್ಲ ತಿಳಿಸಿ. ಧನ್ಯವಾದಗಳು.